ಯೂಶಲಿ ಕೊನೆ ಪ್ರಶ್ನೆಯಾಗಿ ಕೇಳ್ತಾರೆ, ಬಟ್ ಮೊದಲನೇ ಕೇಳ್ಬಿಡ್ತೀನಿ. ನಟಿಯಾಗಿ ಬರಬೇಕು ಅಂತ ಅನ್ಕೊಳ್ತಿರೋಳಿಗೆ ಏನ್ ಹೇಳ್ತೀರಿ? ಏನಕ್ಕೆ ಬರ್ತಾ ಇದೀನಿ? ಆಕ್ಟ್ ಮಾಡಕ್ಕ, ಫೇಮ್ಗ, ನೇಮ್ಗ, ಬೀಯಿಂಗ್ ಅನ್ ಆಕ್ಟ್ರೆಸ್ಸಾ ಇಲ್ಲ ಆಕ್ಚುಲಿ ಡೂಯಿಂಗ್ ಅ ಜಾಬ್? ಸೊ ಆ ಹುಚ್ಚತನ ನಿಮ್ಗಿದ್ಯಾ? ಸೇಫ್ಟಿ ನೆಟ್ ಬಿಟ್ಬಿಟ್ಟು ಬರ್ತೀರಾ? ದೆನ್ ಕಮ್. ಬಟ್ ಸಕ್ಸಸ್ನ ಜೊತೆ ಕ್ರಿಟಿಸಿಸಮ್ ಆಗಲಿ ಅಥವಾ ಆ ಫೈಟ್ ಆಗಲಿ ಅದು ಕಡಿಮೆ ಆಗ್ತಾ ಹೋಗುತ್ತಾ? ನಿಮ್ ಸಕ್ಸಸ್ನ ಹೆಂಗ್ ಡಿಫೈನ್ ಮಾಡ್ತೀರಾ ನೀವು ಅಂತ ನೀವು ನಿಜವಾಗ್ಲೂ ಒಂದು ಕಾನ್ಶಿಯಸ್ ಆಗಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದು ಯಾವಾಗ, ಏನನ್ನ ಅದು? ಇದ್ದಾಗ ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ ಒಬ್ಬ ಆರ್ಟಿಸ್ಟ್ ಒಂದು ಸುದೀಪ್ ಸರ್. ನಾನು ಫಸ್ಟ್ ಟೈಮ್ ನೋಡಿ ಒಂದು ವಾರ ಕನಸಲ್ಲಿ ಅವರೇ ನನ್ನ ಫ್ರೆಂಡು, ಇದು ಸುದೀಪ್ ಸರ್ ಮುಟ್ರೋ ಪೆನ್ ಯಾವತ್ತೂ ಇದು ಮರೆಯಲ್ಲ ಅಂತ ಹಿಡ್ದ ಯಾವ ಹೇಳ್ಕೊಂಡು ಅವಾಗಿನ ಒಂದು 50% ಇದ್ರೆ, ಇವಾಗ 100% ಹೇಳ್ತಾ ಇದ್ದೀನಿ. ನಾನು ಆಕ್ಟರ್ ಆಗಬೇಕು, ನಾನು ಸ್ಟಾರ್ ಆಗಬೇಕು. ನಿಮಗೆ ಸಿಕ್ಕ ದೊಡ್ಡ ವ್ಯಾಲಿಡೇಷನ್ ಏನು? ಬರೀ 2ನೇ ಕ್ಲಾಸ್ 3ನೇ ಕ್ಲಾಸ್ ಇರಬೇಕಾದ್ರೂ ಏನಾದರೂ ಒಂದು ಬರ್ದು ಅದನ್ನ ಅಮ್ಮಂಗೆ ಹೇಳ್ತಿದ್ದೆ. ಅದು ದ ಮೇಜರ್ ವ್ಯಾಲಿಡೇಷನ್ ಪಾಯಿಂಟ್ ಅಂತ ನನಗೆ. ನೀವು ಬಂದ್ರಲ್ವಾ, ಮುಗೀತು ನಿಮ್ಮ ಲೈಫು, ನಿಮಗೆ ಎದೆ ಸಿಳಿದ್ರೆ 2 ಅಕ್ಷರ ಇರಲ್ಲ, ಪೇಮೆಂಟ್ಸ್ ಇರಲ್ಲ, ಅಸ್ಟೆಂಡೇಟರ್ ಕೆಲಸ ಇದೆ ಬನ್ನಿ ಅಂತ ಹೇಳಿದಾಗ ಅಲ್ಲಿ ನನಗೆ ಸಿಕ್ಕಿದ್ದು ನನ್ನ ಫ್ರೆಂಡ್ಸ್ಗಳಿಂದ ಆ ವ್ಯಾಲಿಡೇಷನ್. ಅವ್ರು ಹೇಳಿದ್ ಒಂದೇ, ನೀನ್ ಭಾಷೆ ಕಲಿ ಅಂತ ಯಾರು ಹೇಳಿದ್ದು? ನೀನ್ ಪ್ರತಿದಿನ ಯಾಕೆ ಬೆಸ್ಟ್ ಆಕ್ಟ್ರೆಸ್ ಅಂತ ಪ್ರೂವ್ ಮಾಡ್ಕೋಬೇಕು ನೀನು ಆನ್ ಸೆಟ್? ಆರ್ ಯು ಮೇಕಿಂಗ್ ದ ರೈಟ್ ಚಾಯ್ಸಸ್ ಅಂತ ತಮಗೆ ತಾವೇ ಹೇಳ್ಕೋಬೇಕಾ ಅಥವಾ ಯಾರನ್ನಾದ್ರೂ ಕನ್ಸಲ್ಟ್ ಮಾಡಕ್ಕಿದಾರಾ? ಸೊ ಈ ಥರ ನನ್ನ ಜೊತೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಪ್ರಾಪರ್ ಮೆಂಟರ್ ಅಂದ್ರೆ ನನಗೆ ನಾನೇ ಮೋಸ್ಟ್ಲಿ. ಸೊ ಏನೋ ಒಂದು ಚಿಕ್ಕದಾಗಿ ಮಾಡಿದ್ವಿ, ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಡುತ್ತೆ. ರೈಟ್ರಿಗೂ ಅವಾಗ ತಲೆಗೆ ಬಂತು, ಇವನ್ ಟೈಮ್ ಚೆನ್ನಾಗಿದೆ ಕಾಮಿಡಿ ಅನ್ಕೊಂಡು ಕಾಮಿಡಿ ಆ್ಯಡ್ ಮಾಡೋದ್ರ ಜೊತೆಗೆ. ರಿಷಿತಾ ಅವರೇ, ಚೈತ್ರಾ ಅವರೇ, ಋತ್ವಿಕ್ ಅವರೇ, ನಮಸ್ತೆ. ಹಾಯ್. ಫಸ್ಟ್ ನಿಮ್ದ ಶುರು ಮಾಡ್ಬಿಡು. ಓಕೆ. ಒಂದು 15 ಚಿತ್ರ ಆಗಿದೆಯಾ ಇಲ್ಲಿವರೆಗೂ? ಹಾ. ಐ ಆಮ್ ವೆರಿ ಹ್ಯಾಪಿ ಟು ಸಿ ವಾಟ್ ಯು ಹವ್ ಡನ್ ಇನ್ ದ ಲಾಸ್ಟ್ 4-5 years. ಥ್ಯಾಂಕ್ ಯು. ಅಫ್ಕೋರ್ಸ್ ನನಗೂ ನಿಮಗೂ ಪರಿಚಯ ಇಲ್ಲ ಮುಂಚೆ, ಬಟ್ ನಾನು ನಿಮ್ಮ ಸ್ಟೋರಿಯನ್ನು ತಕ್ಕ ಮಟ್ಟಿಗೆ ರಿಲೇಟ್ ಮಾಡ್ಕೋಬಲ್ಲೆ. ಹಾಗಾಗಿ ಇನ್ನೂ ಆ ಖುಷಿ ಹೆಚ್ಚಾಗತ್ತೆ. ಅಂದರೆ ನಮ್ಮ ರೀತಿಯಲ್ಲಿ ಒಂದು ಇಂಜಿನಿಯರಿಂಗ್ ನಾಟಕಗಳನ್ನು ಮಾಡಿ ಟು ವಾಟ್ ಯು ಹವ್ ಡನ್. ಅಂದರೆ ಮತ್ತೆ ಏನು ಹೇಳುತ್ತೆ ಅಂದರೆ, ಒಳ್ಳೆ ಕೆಲಸವನ್ನು ಮಾಡಿದ್ರೆ ಅವಕಾಶಗಳು ಹುಡ್ಕೊಂಬರುತ್ತೆ, ರೈಟ್? ಸೊ ಇದು ಯೂಶಲಿ ಕೊನೆ ಪ್ರಶ್ನೆಯಾಗಿ ಕೇಳ್ತಾರೆ, ಬಟ್ ಮೊದಲನೇ ಕೇಳ್ಬಿಡ್ತೀನಿ. ಜಸ್ಟ್ ಬಿಕಾಸ್ ಐ ಆಮ್ ಸಚ್ ಅ ಬಿಗ್ ಫ್ಯಾನ್ ಆಫ್ ವಾಟ್ ಯು ಡನ್. ಇವತ್ತು ಒಬ್ಬ ಹುಡುಗಿ ನಮ್ಮ ಕನ್ನಡ ಚಿತ್ರೋದ್ಯಮದಲ್ಲಿ ನಟಿಯಾಗಿ ಬರಬೇಕು ಅಂತ ಅನ್ಕೊಳ್ತಿರೋಳಿಗೆ ಏನು ಹೇಳ್ತೀರಿ ನೀವು? ಒಂದು, ಯು ಶುಡ್ ಬಿ ಕಾನ್ಫಿಡೆಂಟ್ ಆಫ್ ವಾಟ್ ಯು ವಾಂಟ್ ಟು ಡು. ಏನಕ್ಕೆ ಬರ್ತಾ ಇದ್ದೀನಿ? ಆ್ಯಕ್ಟ್ ಮಾಡಕ್ಕ, ಫೇಮ್ಗ, ನೇಮ್ಗ, ಇಲ್ಲ ಫಾರ್ ದ ಗ್ಲೋರಿ ಆಫ್ ಇಟ್. Like you feel good when some 5 people are around you and you're just walking around, being an actress, illa actually doing a job, be it small role or a big role, front, in the front or at the back as a supporting cast. What do you want to do? It can, ಅಂದರೆ ಜರ್ನಿ ಹೆಂಗೆ ಬೇಕಾದರೂ ಅದು ಪ್ರೋಗ್ರೆಸ್ ಆಗ್ಬೋದು. ನೀವು ಒಂದು ಚಿಕ್ಕ ರೋಲ್ ತೊಗೊಂಡು someone can see a potential, they can put you in front and you can become an actor. But will you do that small role? ಹಿಂದೆಗಡೆ ನಿಂತು ಅಷ್ಟೇ ನಿಯತ್ತಲ್ಲಿ ಅಷ್ಟೇ ಎಫರ್ಟ್ ಹಾಕಿ ಒಂದು ಮೇನ್ ಆ್ಯಕ್ಟರ್ ನಿಮ್ಮ ಲೈಫಲ್ಲಿ, ಆಬ್ವಿಯಸ್ಲಿ ಎಲ್ಲ ಕ್ಯಾರೆಕ್ಟರು ಅವ್ರ ಲೈಫಲ್ಲಿ ಮೇನ್ ಲೀಡ್ ಅಲ್ವಾ, ಹಾಗೆ ನೀವು ಅದನ್ನು ಟ್ರೀಟ್ ಮಾಡ್ತೀರಾ? ಅಷ್ಟು ಇಷ್ಟ, ಅಷ್ಟು ಹುಚ್ಚು. ಐ ಹ್ಯಾವ್ ಅನ್ ಒಬ್ಸೆಷನ್. ಸೊ ಐ ರಿಮೆಂಬರ್ ಇನ್ ಒನ್ ಆಫ್ ದ ಇಂಟರ್ವ್ಯೂಸ್ ವೇರ್ ರೋಹಿತ್ ಪಡಕಿ ಆ್ಯಕ್ಚುಲಿ ಸೆಡ್, ಯು ಕಾಂಟ್ ಬಿ ಇನ್ ದಿಸ್ ಪ್ರೊಫೆಷನ್ ಇಫ್ ಯು ಆರ್ ನಾಟ್ ಒಬ್ಸೆಸ್ಡ್ ವಿತ್ ಇಟ್. ಇಫ್ ಯು ಹ್ಯಾವ್ ಎನ್ ಇಂಟ್ರೆಸ್ಟ್, ಅದು ಇದು ಎಲ್ಲ ಅಲ್ಲ, ಪ್ಯಾಷನು ಅಲ್ಲ, ಒಬ್ಸೆಷನ್ ಇರಬೇಕು. ಆವಾಗಲೇ ನಿಮ್ಗೆ ದುಡ್ಡಿಲ್ಲ ಅಂದ್ರೂ ನೀವು ಇರೋಕ್ಕೆ ಸಾಧ್ಯ, ಯಾರು ಸಪೋರ್ಟ್ ಮಾಡ್ತಿಲ್ಲ ಅಂದರೂ ಇರೋಕ್ಕೆ ಸಾಧ್ಯ, ಬಿಕಾಸ್ ಹುಚ್ಚತನ ಇರುತ್ತಲ್ಲಿ. ಸೊ ಆ ಹುಚ್ಚತನ ನಿಮ್ಗಿದೆಯಾ? ಸೇಫ್ಟಿ ನೆಟ್ ಬಿಟ್ಬಿಟ್ಟು ಬರ್ತೀರಾ? ದೆನ್ ಕಮ್. then it will automatically, by hook or crook antaralla, you will find your lifeboat or life jacket somehow, one step at a time, and you will get to a point where you actually want to be the kind of things that you manifest in your head, where you see yourself. Adu agutte, but adak time togolutta, patience idya, then come. That ನಿಮ್ಮ ಉತ್ತರದಲ್ಲಿ that holds good for an actor as well. I mean for a hero as well, let's say, right? For a male actor. ಪ್ರತ್ಯೇಕವಾಗಿ for a female actor, should the preparation be any different? Yes, of course. A lot of comments you will have to, idenu now ಎಷ್ಟು progress ಆದ್ರೂ the kind of comments or the kind of the things that we will be judged for or called out for, ಅದೆಲ್ಲವೂ ಅದು I think I don't know when that will change, but it will exist in certain forms and magnitude. ಅದು ಚಿಕ್ಕದೋ ದೊಡ್ಡದೋ ಗೊತ್ತಿಲ್ಲ, but you will have to be ready to get probably slut shamed at some point. Will that affect you if you come from a very conservative, reserved family? Yes, it did for me. But are you thick skinned enough? ನಿಮಗೆ ಅಷ್ಟು ಗಟ್ಟಿ ಚರ್ಮ ಇದೆಯಾ? ಅದನ್ನು ತಡ್ಕೊಂಡು ನಾನು ಅದನ್ನು ಅವ್ರು ಅಂತಿರೋದು ನಾನಲ್ಲ,
ಅವ್ರು ಹೇಳೋದು ನಾನಲ್ಲ, ಇಲ್ಲ ಅವ್ರು ಹೇಳಿದ್ದು ನನಗೆ ತಾಗಲ್ಲ ಅನ್ನೋ ಒಂದು ಮೈಂಡ್ ಸೆಟ್ನ ನೀವು ಇರ್ಬೋದಾ? ನೀವು ಕ್ವೆಶ್ಚನ್ ಮಾಡ್ಕೊಳ್ತೀರಾ? ಅಂದರೆ ಯಾಕಪ್ಪ ಬಂದೆ ನಾನು ಈ ಪ್ರೊಫೆಷನ್ಗೆ, ಎಲ್ಲರೂ ಒಂದೊಂದು ಹೇಳ್ತಾ ಇದ್ದಾರೆ, ನಾನು ಹಾಕಿದ ಬಟ್ಟೆ ಕಮೆಂಟ್ ಮಾಡಿದ್ರು, ನಾನು ಹೇಳಿದ ಮಾತಿಗೆ ಕಮೆಂಟ್ ಮಾಡ್ತಾ ಇದ್ದಾರೆ, ಇದೆಲ್ಲ ನನಗೆ ಬೇಕಾ ಅಂತ ನೀವು ಕ್ವೆಶ್ಚನ್ ಮಾಡ್ಕೊಳ್ಳೋ ದಿನಗಳು ಬರುತ್ತೆ. ಆದರೂ ನಿಮಗೆ ನಮ್ಮ ರಿಲೇಟಿವ್ಸ್ ಏನೇನೋ ಹೇಳ್ತಾ ಇದ್ದಾರೆ, ಇದು ನಮ್ಮ ಸಂಸ್ಕೃತಿ ಎಲ್ಲ, ಸಿನಿಮಾ ಇಂಡಸ್ಟ್ರಿ ನಮಗಲ್ಲ, ಈ ಹೆಣ್ಮಕ್ಳು ಹೋದರೆ ಅವ್ರು ಸರಿ ಇರಲ್ಲ, ಅಲ್ಲಿ ಹೋದವರೆಲ್ಲರೂ ಎಲ್ಲರ ಜೊತೆ ಮಲಗ್ತಾರೆ, ಸೊ ಇದು ನೀನು ಅದನ್ನೇ ಹೋಗಿ ಮಾಡ್ತೀಯ, ಅದಕ್ಕೋಸ್ಕರ ಹೋಗ್ತಾ ಇದೆಯಾ, ಈ ಮಾತುಗಳೆಲ್ಲ ನೀವು ಕೇಳ್ತೀರಾ. ಮೋಸ್ಟ್ಲಿ ಇವ್ರು ನನ್ನ ರಕ್ತ ಅಲ್ಲ, ಅದಕ್ಕೆ ಇವ್ರು ಎಲ್ಲೋ ಹಾಸ್ಪಿಟ್ಲಲ್ಲಿ ಎಕ್ಸ್ಚೇಂಜ್ ಆಗಿರಬೇಕು ಅನ್ನೋ ಮಾತುಗಳನ್ನು ನೀವು ಕೇಳ್ತೀರಾ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಕೇಳಿಸ್ಕೊಂಡಿದ್ದೀನಿ ಇದನ್ನೆಲ್ಲ. ಸೊ ಅದನ್ನು ನೀವು ಕೇಳಿಸ್ಕೊತೀರಾ. ಬಟ್ ವಿಲ್ ದಟ್ ಅಫೆಕ್ಟ್ ಯು? ಇಟ್ ಆಫ್ ಕೋರ್ಸ್ ವಿಲ್. ಇವಾಗಲೂ ನಿಂಗೆ ಅಫೆಕ್ಟ್ ಆಗುತ್ತೆ ಅನ್ಕೊಂಡಾಗ ಅದು ನೆಸೆಸಿಟಿ ಇರಲಿಲ್ವಲ್ಲ, ಹಂಗೆಲ್ಲ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಲೂ ಈಗಲೂ ನಂಗೆ ಹಂಗೆ ಅನಿಸುತ್ತೆ. ಬಟ್ ಆದರೆ ಆ ತಿಕ್ ಶರ್ಮ ನಿಂಗೆ ಇತ್ತ ಅಂದರೆ ಹೌದಿದೆ. ಯಾಕೆಂದರೆ ನಾನು ಬೆಳೆದು ಬಂದಿದ್ದ ರೀತಿ, ಪ್ರಾಬಬ್ಲಿ ನಮ್ಮ ಅಪ್ಪ ಅಮ್ಮ ಆ್ಯಕ್ಚುಲಿ ನಮ್ಮನ್ನು ಬೆಳೆಸಿದ ರೀತಿ, ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು, ನೀನು ಕರೆಕ್ಟಾಗಿ ಕೆಲಸ ಮಾಡ್ತಿದ್ದೀಯ ಅಂದಮೇಲೆ ಇನ್ನು ಯಾರು ಹೇಳಿದ್ದನ್ನು ಕೇಳಬಾರ್ದು, ಇದೆಲ್ಲ ಹೇಳ್ಕೊಟ್ಮೇಲೆ ಅವ್ರ ಅಪ್ಬ್ರಿಂಗಿಂಗ್ ಆ್ಯಕ್ಚುಲಿ ಇಸ್ ಸೋ ಸ್ಟ್ರಾಂಗ್ ದಟ್ ಯು ವಿಲ್ ಆ್ಯಕ್ಚುಲಿ ಸ್ಟಾರ್ಟ್ ಅಪ್ಲೈಯಿಂಗ್ ಇಟ್ ಇನ್ ಎವ್ರಿ ಫಾರ್ಮ್, in every place. So it will happen automatically. So are you ready for something like that? Are you ready to actually go through all of this? Then you can ಆರಾಮ್ಸೆ ಅದೊಂದು ಸೆಟ್ ಆಗಿಬಿಟ್ರೆ ಇನ್ನೇನು ಅಫೆಕ್ಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಬೇರೆಯವ್ರು ಹೇಳೋದು ನನಗೆ ಅಫೆಕ್ಟ್ ಆಗಲ್ಲ ಅನ್ನೋ ಒಂದು ಝೆನ್ ಮೋಡಿಗೆ ನೀವು ಬರ್ತೀನಿ ಅಂದರೆ ಐ ಥಿಂಕ್ ಆಫ್ಟರ್ ದ್ಯಾಟ್ ಎವ್ರಿಥಿಂಗ್ ದಟ್ ಕಮ್ಸ್ ಯೋರ್ ವೇ ಇಸ್ ಜಸ್ಟ್ is just a challenge in your profession, not personally. You don't have to battle it personally like that. So our zoning barakke, it will take a lot of time, it will take a lot of criticisms also, but eventually you will get used to it. You don't have to bitkolak ರೆಡಿ ಇಲ್ಲದೆ ಅದನ್ನು ಫೈಟ್ ಮಾಡ್ತಾ ಬರ್ತೀನಿ ಎಲ್ಲ ಹಂತದಲ್ಲೂ ಅಂತ ಇದ್ರೆ ಐ ಥಿಂಕ್ ಯು ಕ್ಯಾನ್ ಜಸ್ಟ್ ಕಮ್ ಎಕ್ಸ್ಪ್ಲೋರ್. ಬಟ್ ಸಕ್ಸಸ್ಸಿನ ಜೊತೆ ಆ ಕ್ರಿಟಿಸಿಸಮ್ ಆಗಲಿ ಅಥವಾ ಆ ಫೈಟ್ ಆಗಲಿ ಅದು ಕಡಿಮೆ ಆಗ್ತಾ ಹೋಗುತ್ತಾ? ಇವೆಂಚುಲಿ ಎಸ್, ಇಟ್ ವಿಲ್. ಅಂದರೆ ಡಿಪೆಂಡ್ಸ್ ನಿಮ್ಮ ಸಕ್ಸಸ್ನ ಹೆಂಗೆ ಡಿಫೈನ್ ಮಾಡ್ತೀರಾ ನೀವು ಅಂತ. ನೀವು ಈಗ ಯಾವುದೋ ಒಂದು ಸೆಕೆಂಡ್ ರೋಲ್ ಸಿಕ್ತು, ಅದಾದಮೇಲೆ 2 ಸೆಕೆಂಡ್ ಸಿಕ್ಕಿದ್ಮೇಲೆ ಅದು ಸಕ್ಸಸ್ಸೇ. ನಾನು 1 ಸೆಕೆಂಡ್ ರೋಲ್ ಮಾಡಿದೆ, ಅದಕ್ಕೆ ಅದು ಚೆನ್ನಾಗಿ ಬಂದಿದ್ರು ಸಹ ನಾನು ಇನ್ನೂ ಲೀಡ್ ಅಲ್ಲ, ನಾನು ಹೀರೋಯಿನ್ ಅಲ್ಲ ಅಂದ್ಕೊಂಡ್ರೆ ನೀವು ಯಾವತ್ತೂ ಆ ಸ್ಯಾಟಿಸ್ಫ್ಯಾಕ್ಷನ್ ಇರೋಕ್ಕೆ ಸಾಧ್ಯ ಇಲ್ಲ. ಆ ಗ್ರೋತ್ ಸ್ವಲ್ಪ ಟೈಮ್ ತೊಗೊಳತ್ತೆ. ಬಟ್ ಅದಕ್ಕೆ ನೀವು ರೈಟ್ ಚಾಯ್ಸಸ್ ಮಾಡ್ತಾನೆ ಬರಬೇಕು. ಅದು ಓವರ್ ದಿ ನೈಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾರಿಗೋ ಕೆಲವ್ರಿಗೆ ತುಂಬ ಲಕ್ ಅನ್ನೋ ಫ್ಯಾಕ್ಟರ್ ಇದ್ದರೆ ಓವರ್ ದಿ ನೈಟ್ ಆಗಿ ಅದು ಇಟ್ ವಿಲ್ ಬೂಮ್ ಲೈಕ್ ದ್ಯಾಟ್ ಆ್ಯಂಡ್ ಆಲ್ ಆಫ್ ಅ ಸಡನ್ ದೇ ಆರ್ ಎವ್ರಿವೇರ್. ಅದಾಗೋದು ಕಮ್ಮಿ ಜನಕ್ಕೆ. ಬಟ್ ದೀಸ್ ಥಿಂಗ್ಸ್ ಇದು ಸ್ಲೋ ಆಗಿ ಆದ್ರೂ ಸ್ಟಡಿಯಾಗಿ ಉಳ್ಕೊಳತ್ತೆ ಅನ್ನೋದು ಆ್ಯಕ್ಚುಲಿ ಇಟ್ಸ್ ಟ್ರೂ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಎಲ್ಲ ಅದು ಇಟ್ ಈಸ್ ಆ್ಯಕ್ಚುಲಿ ಟ್ರೂ ಬಿಕಾಸ್ ಆ ಸಸ್ಟೈನಬಿಲಿಟಿ ಇದೆ. there's a body of work that you've built which is the fuel for the next body of work that you do. Maybe if you don't do right choices when the actual time comes, you can mess up stuff, but if you still continue, ನೀವು ಸ್ಟಾರ್ಟ್ ಮಾಡಿದಾಗ ಹೆಂಗೆ ಅನ್ಕೊಂಡಿದ್ರು ಅದನ್ನು ನಿಮಗೆ ಸಕ್ಸಸ್ ಸಿಗ್ತಾ ಹೋದಂಗೆ, ಸಕ್ಸಸ್ ಅಂದರೆ ನಿಮಗೆ ಬೇಕಾಗಿರೋ ಪ್ರಾಜೆಕ್ಟ್ಸು ಇಲ್ಲ ನಿಮಗೆ ಬೇಕಾಗಿರೋ ಕ್ಯಾರೆಕ್ಟರ್ಸ್ ಸಿಗ್ತಾ ಹೋದಂಗೆ ನೀವು ಅದನ್ನು ಫಾಲೋ ಮಾಡ್ತಾನೆ ಹೋದರೆ ಐ ಥಿಂಕ್ that is the fuel for the next 15 years. So this you should be very mindful of is what I believe in. ರೈಟ್ ಲವ್ಲಿ ಸರ್. ಸಕ್ಸಸ್ ಬಗ್ಗೆ ಮಾತಾಡ್ತಾ ಇದ್ವಿ ಆ್ಯಂಡ್ ದೆನ್ ಅವ್ರು ಇನ್ನೊಂದು ಪದವನ್ನು ಬಳಸಿದ್ರು, ಮ್ಯಾನಿಫೆಸ್ಟ್. ನೀವೇನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಿ ಅಂತ. ಆಫ್ ಕ್ಯಾಮ್ರಾ ನೀವು ನಿಮ್ಮ ಸ್ಕೂಲ್ ಕತೆ ಹೇಳಿದ್ರಿ. ನೀವು ನಿಜವಾಗ್ಲೂ ಒಂದು ಕಾನ್ಷಿಯಸ್ ಆಗಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದು ಯಾವಾಗ, ಏನನ್ನ ಅದು ನಾನು 6ನೇ ಕ್ಲಾಸ್ ಇದ್ದಾಗ ಅದು ನೋಡಿ ಸುಮ್ಮನೆ ಅದು ಖುಷಿ ಆಯ್ತು ಅಷ್ಟೇ. ಅವಾಗ ಇವ್ರು ಯಾರು ಆ್ಯಕ್ಟ್ ಮಾಡ್ತಾಯಿದ್ರು, ನಾನು ಆ್ಯಕ್ಟರ್ ಆಗಬೇಕು ಅನ್ನೋದು ಆ ಬುದ್ಧಿಗೆ ಅಷ್ಟೇ. ಆ ಏಜಲ್ಲಿ ನಿಮ್ಗೆ ಅಷ್ಟೊಂದು ಸೀರಿಯಸ್ನೆಸ್ ಇರಲ್ಲ. ಬಟ್ ನಂಗೆ ತಲೆಯಲ್ಲಿ ಹೋಯ್ತದು ಆಗಬೇಕು ಅಂತ. ಅದು ಸೀರಿಯಸ್ಸಾಗಿ ಹೇಳೋದ್ನೋ ಅಥವಾ ಸುಮ್ಮನೆ ಹೇಳೋದ್ನೋ ಗೊತ್ತಿಲ್ಲ, ಬಟ್ ಅದು ತುಂಬ ಸೀರಿಯಸ್ ನನ್ನ ತಲೆಯಲ್ಲಿ ಕೂತ್ಕೊಂಡಿತ್ತು. ಅದು ಬಿಟ್ಟು ಅದಾದಮೇಲೆ ನಾನು ಪಿ ಯು ಸಿಲಿದ್ದಾಗ ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ ಒಬ್ಬ ಆರ್ಟಿಸ್ಟ್ ಒಂದು ಸುದೀಪ್ ಸರ್. ನಾನು ಪಿ ಯು ಸಿ ಕಾಲೇಜಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದೆ. ಅಲ್ಲಿ ಸುದೀಪ್ ಸರ್ ಯಾವುದೋ ಒಂದು ಇವೆಂಟಿಗೆ ಬಂದಿದ್ದರು. ಯಾವ ಊರಿನಲ್ಲಿದ್ದು? ಗೋಕಾಕಿದ್ದು. ನನ್ನ ಪಿ ಯು ಸಿ ಗೋಕಾಕಲ್ಲಾಗಿದ್ದು. ಸೊ ಅಲ್ಲಿ ನಮ್ಮ ರೂಮ್ ಪಕ್ಕದಲ್ಲಿದ್ದವ್ರು ಬಂದು ನೀವು ಇಲ್ಲೇನು ಮಾಡ್ತಾ ಇದ್ದೀರಾ, ಅಲ್ಲಿ ಸುದೀಪ್ ಸರ್ ಬಂದಿದ್ದೀರಾ ಅಂತ ಹೇಳ್ಬಿಟ್ರು. ನಾವು ಅವತ್ತು ಸಂಡೇ ಇತ್ತು, ನಡಿ ಅಂದ್ಕೊಂಡು ಅದೊಂದು ಗೋಕಾಕ್ ರೆಸಾರ್ಟ್ ಅಂತ ಹೋಟ್ಲಿದೆ. ನಾನು ನನ್ನ ಫ್ರೆಂಡ್ಸ್ 3 ಜನ ಬೆಳಗ್ಗೆ ಹೋಗ್ಬಿಟ್ಟು ನಿಂತ್ಕೊಂಡಿದ್ದೀವಿ. ಅಲ್ಲಿ ಡೋರ್ ಹತ್ರ ಇದ್ದೀವಿ. ನಮಗೆ ಅಲ್ಲಿ ಮೇಲಿದ್ದಾರೆ ಏನೂ ಗೊತ್ತಿಲ್ಲ. ಅಲ್ಲಿ ಹೋಗಿ ಕೇಳಿದ್ರೆ ಹೋಟ್ಲಲ್ಲಿ ಮೇಲ್ ಬಿಡಲ್ಲ, ಸುದೀಪ್ ಸರ್ ಇದ್ದಾರೆ ಅಂತ ಹೇಳಿದ್ರು. ಸರಿ ಓಕೆ, ನಮಗೇನು ಇಮ್ಯಾಜಿನೇಷನ್ ಕೆಳಗೆ ಬರ್ತಾರೆ ಅಂದ್ಕೊಂಡು ಮಧ್ಯಾಹ್ನ ಆಯಿತು. ಅಲ್ಲೇ ಮುಂದೆ ಒಂದು ತಳ್ಳೋ ಗಾಡಿ ಇತ್ತು, ಹೋಗ್ಬಿಟ್ಟು ಅನ್ನ ಸಾಂಬಾರು ತಿಂದ್ವಿ. ಮತ್ತೆ ಬಂದು ಅಲ್ಲೇ ನಿಂತ್ಕೊಂಡ್ವಿ. ಸಾಯಂಕಾಲ ಆಯಿತು. ಆ ನ್ಯೂಸು ಎಲ್ರಿಗೂ ಸ್ಪ್ರೆಡ್ ಆಗ್ಬಿಡ್ತು. ಇಡೀ ಊರಲ್ಲೇ ಗೊತ್ತಾಗ್ಬಿಡ್ತು ಸುದೀಪ್ ಸರ್ ಬಂದಿದ್ದಾರೆ, ಇದೇ ಹೋಟೆಲ್ ಇದ್ದಾರೆ ಅಂತೆಲ್ಲ ಗೊತ್ತಾಗ್ಬಿಡ್ತು. ನಾವು 3 ಜನ ಇದ್ದಿದ್ದು 300 ಜನ ಆದ್ವಿ. ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಹಿಂಗೆ ನೋಡಿದ್ರೆ ಫುಲ್ ಎಲ್ಲ ಕ್ರೌಡ್ ಇದೆ. ಇಲ್ಲಿ ಏನು ಗುರು ಇದು ನಮ್ಗೆ ನೋಡೋಕೆ ಸಿಗ್ತಾ ಅಂತ ನಮಗೊಂದು ಕ್ವಶನ್ ಮಾರ್ಕು. ಒಂದು 7:30 ಆಗಿತ್ತು. ಆವಾಗ ಸುದೀಪ್ ಸರ್ ಹಿಂಗೆ ಸ್ಟೆಪ್ ಇಳ್ಕೊಂಡ್ಬಂದರು. ನಂಗೆ ಇವಾಗಲೂ ಕಣ್ಣು ಮುಂದಿದೆ. ಅವ್ರ ಕೂದಲು ಹಿಂಗೆ ಹಾರ್ತಾ ಇತ್ತು, ಅದೊಂದು ಗಾಗಲ್ ಹಾಕೊಂಡಿದ್ರು. ನಾನು ಫಸ್ಟ್ ಟೈಮ್ ನೋಡಿ 1 ವಾರ ಕನಸಲ್ಲಿ ಅವರೇ
ಎಲ್ರಿಗೂ ಬಹುಶಃ ಹುಡುಗಿರು ಬರ್ತಾರೇನೋ, ಬಟ್ ನನಗೆ ಫಸ್ಟ್ ಟೈಮಲ್ಲಿ ಒಬ್ಬ ಆರ್ಟಿಸ್ಟ್ ಅದು ಅಂತ ದೊಡ್ಡ ಸ್ಟಾರ್ ನೋಡಿದ್ದು ನಾನು ಫಸ್ಟ್ ಟೈಮ್. ಅದು ಹಿಂಗೆ ಬಂದು ಆ ಕೂದಲು ಆ ಗಾಗಲ್ಸ್ ಎಲ್ಲ ನನ್ನ ಕಣ್ಮುಂದೆ ಹಂಗೆ ಇದೆ. ಹಿಂಗೆ ಬಂದು ನಿಂತ್ಕೊಂಡ್ರು. ನನ್ನ ಫ್ರೆಂಡ್ ಒಬ್ಬ ಸರ್ ಆಟೋಗ್ರಾಫ್ ಅಂತಂದ. ಅವರು ಹಿಂಗೆ ಅಂದರು, ಮಾತಾಡಿಲ್ಲ ಅವರು, ಪೆನ್ ಬೇಕು ಅಂತಂದರು. ನಮ್ಮ ಹುಡುಗ ಒಬ್ಬ ಪೆನ್ ಕೊಟ್ಟ. ಎಲ್ಲ ಪೇಪರ್ ಇರುತ್ತಲ್ಲ, ಚಿಂದಿ ಪೇಪರ್ ಥರ ಇಷ್ಟು ಇದು ಪೇಪರ್ ಇತ್ತು. ಅವ್ರು ಅಂತ ಹಿಂಗೆ ಬರ್ದಂಗೆ ವಾಪಸ್ ಕೊಟ್ಟರು. ನಾವು ಹಿಂಗೆ ಕೈ ಕೊಡ್ತಾ ಇದ್ದೀವಿ, ಅಷ್ಟೊತ್ತಿಗೆಲ್ಲ ಕ್ರೌಡ್ ಬಂತು, ಪೊಲೀಸರೆಲ್ಲ ಬಂದರು, ಕರ್ಕೊಂಡು ಹೋಗ್ಬಿಟ್ರು ಅವ್ರನ್ನ. ನನ್ನ ಫ್ರೆಂಡು ಇದು ಸುದೀಪ್ ಸರ್ ಮುಟ್ರೋ ಪೆನ್ ಯಾವತ್ತೂ ಇದು ಮರೆಯಲ್ಲ ಅಂತ ಹಿಂಗೆ ಹಿಡ್ದ. ಯಾವ ಹೇಳ್ಕೊಂಡು ಹೋಗ್ಬಿಟ್ಟು ಆ ಸೆಕೆಂಡ್ಗೆ ಇಲ್ಲ ಪೆನ್ ಅದು ಕ್ರೌಡಲ್ಲಿ ಯಾರು ಎತ್ಕೊಂಡಾಗ ಹೋದ ಥೋ ಅಂತ ಅವ್ನು ಬೈಕೊಂಡು ಎಲ್ಲ ಆಯಿತು. ನನಗೆ ಅವತ್ತು ತುಂಬ ಕಾನ್ಷಿಯಸ್ ಆಗಿ ಗುರು ಏನಿದು ಸ್ಟಾರ್ ಅಂದ್ರೆ ಹಿಂಗಿರ್ತಾರೆ ಲೈವ್ ಆಗಿ. ಅಂದರೆ ನಾವು ಅಷ್ಟು ದಿವಸ ಸ್ಕ್ರೀನ್ ನೋಡ್ತಾ ಇದ್ವಿ, ಹುಚ್ಚ ಸಿನಿಮಾ ನೋಡಿರ್ತೀವಿ, ಆ ಥರದ್ದೆಲ್ಲ ಸಿನಿಮಾಗಳು ನೋಡ್ಕೊಂಬಂದಾಗ ಅವ್ರೊಂದು ಅವರ ಇರುತ್ತೆ. ಅವ್ರು ಬಂದು ಇಳಿದಾಗ ಅದು ಅವರ ನೋಡಿದಾಗ ನನಗೆ ವಾವ್, ಇದು ಗುರು ಲೈಫು. ಅಂದರೆ ನಾನು ಆ್ಯಕ್ಟರ್ ಆಗಬೇಕು ಅಂದ್ಕೊಂಡಿದ್ದು ಸೀರಿಯಸ್ ಆಗಿತ್ತು. ಬಟ್ ಇದು ನಾನು ಇವಾಗ ತುಂಬ ಅಂದರೆ ಅವಾಗಿನ ಒಂದು 50% ಇದ್ದರೆ ಇವಾಗ 100% ಹೇಳ್ತಾ ಇದ್ದೀನಿ, ನಾನು ಆ್ಯಕ್ಟರ್ ಆಗಬೇಕು, ನಾನು ಸ್ಟಾರ್ ಆಗಬೇಕು. ಇದು ನನಗೆ ಒಂಥರ ಮ್ಯಾಜಿಕ್ ಫೀಲ್ ಆಯ್ತಿದ್ದು ಅಂದ್ಕೊಂಡು ಆವಾಗ ತುಂಬ ಕಾನ್ಷಿಯಸ್ ಆಗಿ ನಾನು ಮ್ಯಾನಿಫೆಸ್ಟ್ ಮಾಡಿದ್ದು, ನಾನು ಸ್ಟಾರ್ ಆಗಬೇಕು, ನಾನು ಆ್ಯಕ್ಟರ್ ಆಗಬೇಕು, ಹೀರೋ ಆಗಬೇಕು ಅಂತ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ ಅದು. ಸೂಪರ್. ಈ ಆರಾ ಇದೆಯಲ್ಲ, ಅದು ಯಾವಾಗಲೂ ಒಂಥರ ಸ್ವಲ್ಪ ಮಿಸ್ಟಿಕಲ್ಲೇ ಅದು. ಕರೆಕ್ಟ್. ಇದು ಶ್ರಮದಿಂದ ಅಥವಾ ನಾವು ಅದನ್ನು ಕ್ರಿಯೇಟ್ ಮಾಡ್ಕೋಬಹುದಾ, ಗೆಲುವು ನಮಗಂತ ಅನ್ಕೊಡತ್ತಾ, ಅಥವಾ ಅದು ಸ್ವಲ್ಪ ಹುಟ್ಟಾನೇ ಇರಬೇಕಾ ಅಂತ? ಇದು ಎರಡು ಮಿಕ್ಸ್ಚರ್ ಸರ್. ಆ್ಯಕ್ಚುಲಿ ಇದು ಹುಟ್ಟಾನ ಒಂದು ಚೂರು ಇರುತ್ತದೆ. ಆ್ಯಕ್ಚುಲಿ ಎಲ್ರಿಗೂ ಅವ್ರವ್ರದ್ದೇ ಆದಂಥ ಒಂದು ಅವರ ಇದ್ದೇ ಇರುತ್ತೆ. ಗೆಲುವು ಅದಕ್ಕೆ 90% ಎಕ್ಸ್ಟ್ರಾ ಮೈಲೇಜ್ ಕೊಡುತ್ತೆ. ನೀವು ಗೆದ್ದಾಗ ನಿಮಗೆ ನೀವು ಸುಮ್ಮನೆ ಹಿಂಗೆ ನಡ್ಕೊಂಡವ್ರು ಎಷ್ಟು ಸಕತ ಬರ್ತಾರೆ ಅಂತ ಹೇಳ್ತಾರೆ. ಗೆದ್ದಾಗ ನೀವು ಏನು ಮಾಡೋದು ಚೆಂದ ಕಾಣಿಸುತ್ತೆ. ಅದು ಆವಾಗ ಬೇರೆ ಅವರನ್ನು ಕ್ರಿಯೇಟ್ ಆಗುತ್ತೆ ಅದು. ಸೊ ಗೆಲುವು ತುಂಬ ಇಂಪಾರ್ಟೆಂಟ್ ಸರ್. ಹುಟ್ತಾ ಅವರ ಒಂದು 10% ಇದ್ದರೆ ಆ ಗೆಲುವು ಅನ್ನೋದು 90% ನಿಮಗೆ ಎಕ್ಸ್ಟ್ರಾ ಅವರ ತಂದು ಕೊಡುತ್ತೆ. ಸರಿ, ಹುಟ್ಟ 10% ಇಲ್ದಿರೋನು ಏನು ಮಾಡಬೇಕು? ಬೇರೆ ಬೇರೆ ಡೊಮೇನ್ ನೋಡ್ಕೋಬೇಕು. ಅದನ್ನ ಯೋಚನೆ ಮಾಡ್ಬೇಕಷ್ಟೇ. ಈಗ ಅವ್ನು 10% ಇಲ್ಲದೆ ಇರೋನ ಅದು ಆ ಗೆಲುವು ಏನು 90% ಇದೆಯಲ್ಲ ಅದನ್ನು 100% ಮಾಡ್ಕೋಬೇಕಷ್ಟೇ. ಎಲ್ಲೂ ಒಂದು ಮೈನಸ್ ಕಾಣಿಸ್ಬಾರ್ದು ಅವ್ರಿಗೆ. ಅಂದರೆ ಮಾಡೋ ಪ್ರತಿಯೊಂದು ಪ್ರಾಜೆಕ್ಟ್ ಆಗಿರ್ಬೋದು, ಅವ್ರ ಕೆಲಸ ಆಗಿರ್ಬೋದು, 100%ಗಿಂತ 1% ಕೂಡ ಕಮ್ಮಿ ಆಗಬಾರ್ದು. ಆ ಥರ ನೋಡ್ಕೋಬೇಕಷ್ಟೇ. ನಾನು ಅದನ್ನು ಕೇಳಿದ ಮೇಲೆ ಯೋಚನೆ ಮಾಡ್ತಾ ಇದ್ದೀನಿ. ನೀವು ಹೇಳಬೇಕಾದ್ರೆ ಪ್ರಾಯಶಃ ಒಂದು 100% ಪ್ರಾಮಾಣಿಕತೆ ಇದ್ಬಿಟ್ರೆ ಆ ಪ್ರಾಮಾಣಿಕತೆಗೆ ರಿಲೇಟ್ ಆಗ್ಬಿಡ್ತಾರೆ ಜನ. ಅಲ್ಲಿಂದ ಅವರ ಬರ್ಬೋದೇನೋ ಚೇಂಜ್ ಆಗುತ್ತೆ. ಹೌದು, ಖಂಡಿತ ನಿಜ ಅದು. ಈಗ ನಾವು ಅಣ್ಣವ್ರನ್ನೆಲ್ಲ ನೋಡಿದಾಗ ಅವ್ರನ್ನ ದೇವ್ರ ಥರ ನೋಡ್ತಾ ಇದ್ವಿ ನಾವು. ಯಾಕೆಂದ್ರೆ ಅದೊಂದು ಅವರ ಇದೆ ಅವ್ರದ್ದು. ಅಷ್ಟೊಂದು ಸಿಂಪಲ್ ದೇವತಾ ಮನುಷ್ಯ ಆ ಥರ ನೋಡ್ತಾ ಇದ್ವಿ. ಆ ಥರ ಅವರ ಅವತ್ತದು ತುಂಬ ಸಿಂಪಲ್ ಆಗಿದ್ರು. ಅವ್ರೇನು ತುಂಬ ಹಿಂಗೆ ದೊಡ್ಡ ಕಾರು ಆ ಥರ ಅಲ್ಲ, ಪಂಚ್ ಉಟ್ಕೊಂಡು ಹಿಂಗಿದ್ರು. ನಾವು ಅವ್ರು ನೋಡಿದ್ರೆ ಕೈ ಮುಗಿಬೇಕು ಅನ್ಸುತ್ತೆ. ಯಾಕೆ ಆ ಥರದ ಅವರ ಅವ್ರದ್ದು. ಸೊ ಅಂದರೆ ಅದು ಅಫ್ಕೋರ್ಸ್ ಕಂಪೇರ್ ಮಾಡಬಾರ್ದು ಕಾಲಘಟ್ಟಗಳನ್ನು. ಬಟ್ ಡಾಕ್ಟರ್ ರಾಜ್ಕುಮಾರ್ ಅವರ ವಿಚಾರದಲ್ಲಿ ಐ ಥಿಂಕ್ ಯುನಾನಿಮಸ್ ಆಗಿ ನಮ್ಮೆಲ್ರಿಗೂ ಹಾಗೆ ಅನಿಸುತ್ತೆ. ಬಟ್ ಇವತ್ತಿನ ವಿಚಾರದಲ್ಲಿ ಸ್ವಲ್ಪ PR ಗೇಮ್ ಎಲ್ಲ ಇದೆ, ಅದು ಬೇರೆನೇ ಒಂದು ಅದಕ್ಕೆ ಬರೋಣ. ಯಾವುದೇ ಒಬ್ಬ ಆರ್ಟಿಸ್ಟ್ಗೂ ವ್ಯಾಲಿಡೇಷನ್ ಬೇಕಲ್ವಾ? ಅಂದರೆ ನಾವು ಸ್ಕೂಲಲ್ಲಿ ಶಾಲೆಯಲ್ಲಿ ಬರೀಬೇಕಾದ್ರೆ ಏನೋ ಒಂದು ಬರೆದಿರ್ತೀವಿ, ಏನೋ ಒಂದು ಪದ್ಯನೋ ಏನೋ ಒಂದು ನಾಟಕನೋ ಏನೋ ಬರೆದಿರ್ತೀವಿ. ನೀವು ಸೀರಿಯಲ್ಸಲ್ಲಿ ಅಸೋಸಿಯೇಟ್ ಆಗಿ ಡೈರೆಕ್ಷನ್ ಟೀಮಲ್ಲಿದ್ದರೆ, ಇವರಲ್ಲಿ ಸ್ಪಾಟ್ ಮಾಡಿದ್ರು ಆ್ಯಂಡ್ ಆಲ್ ಆಫ್ ದ್ಯಾಟ್. ನಿಮಗೆ ಒಂದು ಕಾನ್ಫಿಡೆನ್ಸ್ ಸಿಗಬೇಕು ಅಂದರೆ ಯಾರೋ ಒಬ್ಬರು ವ್ಯಾಲಿಡೇಟ್ ಮಾಡಿರಬೇಕು, ಇಲ್ಲ ನೀನು ಚೆನ್ನಾಗಿ ಮಾಡ್ತಾ ಇದೆಯಾ ಅಂತ. ನಿಮಗೆ ಸಿಕ್ಕ ದೊಡ್ಡ ವ್ಯಾಲಿಡೇಷನ್ ಏನು? ಇಲ್ಲ ನಾನು ಇದನ್ನೇ ಮುಂದೆ ತೊಗೊಂಡೋಗ್ಬೋದು ನಾನು ಅಂತ. ದೊಡ್ಡ ವ್ಯಾಲಿಡೇಷನ್ ಅಂದರೆ ಸ್ಟಾರ್ಟಿಂಗಿಂದನೇ, ಅಂದರೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಒಂದು, ಅಂದರೆ ಅದು ಒಂದು ಹವ್ಯಾಸ ಅನ್ನೋ ಥರ. ಅಂದರೆ ಬರೀ 2ನೇ ಕ್ಲಾಸ್ 3ನೇ ಕ್ಲಾಸ್ ಇರಬೇಕಾದ್ರೂ ಏನಾದರೂ ಒಂದು ಬರೆದು ಅದನ್ನು ಅಮ್ಮಂಗೆ ಹೇಳ್ತಿದ್ದೆ. ಅಂದರೆ ಕತೆ. ನಿಮಿಷ, ಸಾರಿ, ಏನು ನಿಮ್ಮ ಹಿನ್ನೆಲೆ ಹೆಂಗೆ? ಅಂದರೆ 2ನೇ ಕ್ಲಾಸ್ 3ನೇ ಕ್ಲಾಸ್ಗೆ ಬರೆಯೋಕ್ಕೆ ಶುರು ಮಾಡಿದ್ದು? ಅಂದರೆ ಒಂದಿಷ್ಟು ಎಕ್ಸ್ಪೀರಿಯೆನ್ಸ್ ಆಯಿತು ಲೈಫಲ್ಲಿ. ಅಂದರೆ ಆ ಚಿಕ್ಕ ವಯಸ್ಸಿಗೆ ನನಗೆ ಇವತ್ತಿಗೂ ನೆನಪಿರೋದಂದರೆ, ನನಗೆ 5 ವರ್ಷದಿಂದ ಏನು ನಡೆದಿದೆ ಅದು ಕರೆಕ್ಟಾಗಿ ಇನ್ನು ಕಣ್ಣಿಗೆ ಕಟ್ಟಿದಷ್ಟು ನೆನಪಿದೆ. ಏನಕ್ಕಂದರೆ ಆಗಿರೋದೆಲ್ಲ ಅಂಥ ಇನ್ಸಿಡೆಂಟ್ಗಳೇ. ಅಂದರೆ ನನ್ನ ತಂದೆ ತೀರೋಗಿದ್ದು ಇನ್ಸಿಡೆಂಟು ಇದೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ 5 ವರ್ಷದಲ್ಲಿ ಇರಬೇಕಾಗಿರೋ ಅದು ಇನ್ಸಿಡೆಂಟು. ಸೊ ಅದೆಲ್ಲ ಇವತ್ತಿಗೂ ಕಣ್ಣಿಗೆ ಕಟ್ಟಿದಂಗೆ ನನಗೆ ಕರೆಕ್ಟಾಗಿ ಒಂದು ಸಿನಿಮಾ ಥರ ಮುಂದೆ ಬಂದು ಹೋಗ್ಬಿಡುತ್ತೆ ಕಣ್ಣೆದುರುಗಡೆ. ಸೊ ಆ ಟೈಮಲ್ಲೇ ಏನೋ ಒಂದು ಮನೇಲಿ ಏನೋ ಒಂದು ನಡೀತಾ ಇದ್ದರೆ, ನಮ್ಮ ಅಜ್ಜಿ ತಾತ ಇದ್ದರು ಅಥವಾ ಮಾವ ಇದ್ದರು, ನಮ್ಮ ಮಾವನ ಲೈಫಲ್ಲಿ ಒಂದು ಸ್ವಲ್ಪ ಬ್ಯಾಡ್ ಡೇಸ್ ನಡೀತಾ ಇತ್ತು ಆ ಟೈಮಲ್ಲೆಲ್ಲ. ಸೊ ಅದನ್ನೆಲ್ಲ ನೋಡಿ ಅದನ್ನೆಲ್ಲ ಒಂದು ಕತೆ ರೂಪದಲ್ಲಿ ಬರೆದು ಅದನ್ನು ಅಮ್ಮಂಗೆ ಒಪ್ಪಿಸೋದು ನನಗೆ ಆವಾಗಿದ್ದ ಅಭ್ಯಾಸ. ಸೊ ಅದು ಔಟ್ಲೆಟ್ ಆಗಿತ್ತೇನೋ ನಿಮಗೆ, ನಿಮ್ಮ ಅನುಭವಗಳಿಗೆ ಬರವಣಿಗೆಯ ಮೂಲಕ ನೀವು ಅದನ್ನು ಹೊರಬಿಸಾಡ್ತಿದ್ರೇನೋ? ಸೊ ಆ ಥರ ಇದ್ದಾಗ ನಾನು ಪ್ರತಿ ಸತಿ ಏನೇ ಅದು ಸರಿ ಇರ್ತಿತ್ತೋ ಅಥವಾ ಆ ಏಜಿಗೆ ತಕ್ಕನಾಗಿ ಅದು ಏನು ಅನಿಸ್ತಿತ್ತೋ ಗೊತ್ತಿಲ್ಲ, ಬಟ್ ನಾನು ಮಾಡ್ತಿದ್ದೆ, ಮಾಡಿ ಹೋಗಿ ಅದನ್ನು ಅಮ್ಮನಿಗೆ ಒಪ್ಪಿಸ್ತಿದ್ದೆ. ಸೊ ಆವಾಗ ಅವಳು ಅಪ್ರಿಷಿಯೇಟ್ ಮಾಡ್ತಿದ್ದಲ್ಲ, ಇಲ್ಲ ಚೆನ್ನಾಗಿ ಮಾಡಿದೆಯಾ,
ಚೆನ್ನಾಗಿ ಬರ್ದಿದ್ಯಾ, ಚೆನ್ನಾಗಿದೆ ಅಂತ ಅವಳು ಓದಿ ಪ್ಲಸ್ ಅಕ್ಕಂದ್ರಿಗೆ ಮತ್ತು ಅಜ್ಜಿ ತಾತಂಗೆ ಹೋಗಿ ನೋಡಿ ಇವ್ನು ಹಿಂಗೆ ಬರ್ದಿದ್ದಾನೆ ಅಂತ ಅದನ್ನು ಹೇಳ್ತಿದ್ದಲ್ಲ. ಸೊ ಅದು ದ ಮೇಜರ್ ವ್ಯಾಲಿಡೇಷನ್ ಪಾಯಿಂಟ್ ಅಂತ ನನಗೆ ಆವಾಗ ಅನಿಸಿರೋದು. ಅದಾದಮೇಲೆ ಇತ್ತೀಚೆಗೆ ಇದು ಬರೋದಾದ್ರೆ ಆಮೇಲೆ ಸ್ಕೂಲ್ ಡೇಸಲ್ಲಿ ನನ್ನ ಟೀಚರ್ಸ್ ಆಗಿರ್ಬೋದು, ಅವ್ರುಗಳು ಮಾಡ್ತಿದ್ದು ಸಪೋರ್ಟು. ನಾನೇನೋ ಒಂದು ಭಾಷಣ ಮಾಡ್ತೀನಿ ಅಂದರೆ ಅದಕ್ಕೆ ಹೋಗು ಸ್ಟೇಜ್ ಮೇಲೆ ಮಾಡು ಅಂತ ಹೇಳ್ಬಿಟ್ಟು ಅವ್ರುಗಳು ಬರ್ಕೊಡ್ತಾಯಿದ್ರು, ಅದನ್ನು ನಾನು ಹೋಗಿ ವರದಿ ಒಪ್ಪಿಸ್ತಾ ಇದ್ದೆ, ಅದಕ್ಕೆ ಸಪೋರ್ಟ್ ಮಾಡ್ತಾಯಿದ್ರು. ನೆಕ್ಸ್ಟ್ ಹಾಗೆ ಮುಂದೆ ಬಂದರೆ ನನ್ನ ಫ್ರೆಂಡ್ಸ್ಗಳು ಯಾವಾಗ ಈ ಸೋಷಿಯಲ್ ಮೀಡಿಯಾ ಎಲ್ಲ ಸ್ಟಾರ್ಟ್ ಆಯಿತು ಅವಾಗೆಲ್ಲ ನಾನೇನು ವೀಡಿಯೋಸ್ ಇದನ್ನೆಲ್ಲ ಮಾಡ್ತಾಯಿದ್ದೆ. ಕಂಟೆಂಟ್ ನನ್ನದೇ ಓನ್ ಚಿಕ್ಕ ಚಿಕ್ಕ ಕಂಟೆಂಟ್ಗಳನ್ನ ಬರೆದು ಅದನ್ನು ವೀಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋದು ಅಂಥದ್ದೆಲ್ಲ ಮಾಡ್ತಾಯಿದ್ದೆ. ಸೊ ಅವ್ರುಗಳು ಹಾಸ್ಯನೂ ಇರ್ತಿತ್ತು, ಕೆಲವು ಸೀರಿಯಸ್ ವಿಷಯಗಳು ಇರ್ತಿತ್ತು. ನಮ್ಮ ಊರಲ್ಲಿ ಕುಂದಾಪುರ ಕನ್ನಡ ಹಬ್ಬ ಅಂತ ಮಾಡ್ತಾರೆ, ಪ್ರತಿ ಆಗಸ್ಟಿಗೆ ಬರುತ್ತೆ. ಸೊ ಆ ಕುಂದಾಪುರ ಕನ್ನಡ ಹಬ್ಬಕ್ಕೆ ಯಾವಾಗಲೂ ಒಂದು ಇದಿರೋದು ಅಂದರೆ ತಾಯಿಗೊಂದು ಪತ್ರ ಅಂತ. ನಾವು ಕುಂದಾಪುರ ಕನ್ನಡದಲ್ಲಿ ಅಬ್ಬಿಗೊಂದು ಪತ್ರ ಅಂತೀವಿ. ಸೊ ಆ ಥರದ್ದೊಂದು ಕಾಂಟೆಸ್ಟ್ ಮಾಡ್ತಾರೆ. ಪ್ರತಿ ಸತಿ ಬೇರೆಯವರೆಲ್ಲ ಪತ್ರಗಳನ್ನು ಬರೆದು ಆ ಕಾಂಟೆಸ್ಟಿಗೆ ಕಳಿಸ್ತಾಯಿದ್ರು. ನಾನೇನಕ್ಕೆ ಒಂದು ದಿವಸ ಕುತ್ಕೊಂಡು ಪತ್ರ ಬರೆದೆ, ಬಟ್ ಅದನ್ನು ಕಳಿಸೋದಕ್ಕಿಂತ ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಅದನ್ನು ವೀಡಿಯೋ ಮಾಡಿದೆ, ಕುತ್ಕೊಂಡು ವೀಡಿಯೋ ಮಾಡಿ ಅದನ್ನು ಪೋಸ್ಟ್ ಮಾಡಿದೆ. ಅದು ತುಂಬ ವೈರಲ್ ಆಗೋಯಿತು. ಎಲ್ಲ ನೋಡಿ ಫೋನ್ ಮಾಡಿ ವಿಶಸ್ ಮಾಡಿದ್ರು ಅಥವಾ ಮೆಸೇಜ್ ಮೂಲಕ ವಿಶಸ್ ಮಾಡಿದ್ರು. ಅದಾದಮೇಲೆ ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದಾಗ ಇಲ್ಲಿನ ಹೋಟೆಲ್ ಹುಡುಗರುಗಳಿಗೆ ತುಂಬ ಕಷ್ಟ ಪರಿಸ್ಥಿತಿ ಇತ್ತು. ಈವನ್ ನಾನು ಹೋಟೆಲ್ಗಳಲ್ಲಿ ಕೆಲಸ ಮಾಡಿದ ಅನುಭವ ಇದ್ದಿದ್ದರಿಂದ ಸೊ ಫಸ್ಟ್ ಆಫ್ ಆಲ್ ನಮ್ಮನ್ನು ನೋಡೋ ರೀತಿಯೇ ಬೇರೆ ಇರುತ್ತೆ. ಹೋಟೆಲ್ಗಳಲ್ಲಿ ಕೆಲಸ ಮಾಡೋ ಹುಡುಗರನ್ನು ತುಂಬ ತುಚ್ಛವಾಗಿ ಕಾಣ್ತಾರೆ ನಮ್ಮ ಊರುಗಳೆಲ್ಲ ಹೆಚ್ಚಾಗಿ. ಸೊ ಈ ಪರಿಸ್ಥಿತಿಯಲ್ಲಂತೂ ಅವರೆಲ್ಲ ಊರಿಗೆ ಹೋದಾಗ ನೀವು ಬಂದ್ರಲ್ವ ಮುಗೀತು ನಿಮ್ಮ ಲೈಫು, ನಿಮಗೆ ಎದೆ ಸಿಳಿದ್ರೆ 2 ಅಕ್ಷರ ಇರಲ್ಲ, ಸೊ ಮುಂದೆ ಹೆಂಗೆ ನಿಮ್ಮ ಲೈಫು ಅನ್ನೋ ಥರದಲ್ಲೆಲ್ಲ ಮಾತಾಡಿರೋದನ್ನು ಕೇಳಿಸ್ಕೊಂಡಿದ್ದೀನಿ. ಸೊ ಅದನ್ನೇ ಒಂದು ವೀಡಿಯೋ ಥರ ಮಾಡಿ ಹಾಕಿದೆ. ಅದು ಇನ್ನೂ ಜಾಸ್ತಿ ರೀಚ್ ಆಯಿತು. ಅದನ್ನೆಲ್ಲ ತುಂಬ ಶೇರ್ ಮಾಡಿ ಇದನ್ನೆಲ್ಲ ಮಾಡಿದ್ರು. ಸೊ ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಯಾರೆಲ್ಲ ಇದ್ದಿದ್ರು, ಈ ನಾನು ಏನೇ ಮಾಡಿದ್ರು ಅದನ್ನು ಬೆಂಡ್ ತರ್ತಾಯಿದ್ರು, ಒಂದಿಷ್ಟು ಶೇರ್ಗಳು ಮಾಡ್ತಾಯಿದ್ರು. ಸೊ ಅವ್ರಗಳ ವ್ಯಾಲಿಡೇಷನ್ಸ್. ಸೊ ಅಲ್ಲಿಂದ ನನಗೆ ಸಿನಿಮಾ ಸಿಗೋಕ್ಕೂ ಅವ್ರುಗಳೇ ಕಾರಣ ಆಗಿದ್ದು. ಅಂದರೆ ಒಂದು ಯಾರೋ ಅಸಿಸ್ಟೆಂಟ್ ಡೈರೆಕ್ಟರ್ ಬೇಕು ಒಂದು ಸಿನಿಮಾಗೆ ಅಂತ ಹೇಳಿದಾಗ ಒಂದಿಷ್ಟು ಜನ ರೆಫರ್ ಮಾಡಿ ನಂಗೆ ಅವ್ರು ಕಾಲ್ ಮಾಡಿದ್ರು, ಸರ್ ಈ ಥರ ಅಸಿಸ್ಟೆಂಟ್ ಡೈರೆಕ್ಟರ್ ಇದಿದೆ ಬಟ್ ಪೇಮೆಂಟ್ಸ್ ಇಲ್ಲ, ಫಸ್ಟ್ ಸಿನಿಮಾ ಪೇಮೆಂಟ್ಸ್ ಇರಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಇದೆ ಬನ್ನಿ ಅಂತ ಹೇಳಿದಾಗ ಅಲ್ಲಿ ನನಗೆ ಸಿಕ್ಕಿದ್ದು ನನ್ನ ಫ್ರೆಂಡ್ಸ್ಗಳಿಂದ ಆ ವ್ಯಾಲಿಡೇಷನ್. ಸೊ ಅಲ್ಲಿ ನಾನು ಕೆಲಸ ಮಾಡಿ ಆ ಕೆಲಸ ಇಷ್ಟ ಆಗಿ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಆ ಸಿನಿಮಾ ಕೆಲಸ ಮಾಡಿದ್ದೆ. ಸೊ ಆ ಸಿನಿಮಾ ರಿಲೀಸ್ ಆಗಲಿಲ್ಲ, ಲಾಕ್ಡೌನ್ ಟೈಮಲ್ಲಿ ಆಗಿತ್ತು. ಸೊ ಅಲ್ಲಿ ನನ್ನ ಕೆಲಸ ಗುರುತಿಸಿ ಅಲ್ಲಿ ಕ್ಯಾಮ್ರಾಮನ್ ಇದ್ದವರು ಕರ್ಕೊಂಬಂದು ಗಿಣಿರಾಮ ಸೀರಿಯಲ್ಗೆ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಸೇರ್ತಾರೆ. ಸೊ ಅಲ್ಲಿ ಅವ್ರದ್ದು ವ್ಯಾಲಿಡೇಷನ್. ಸೊ ಅಲ್ಲಿಂದ ಇವ್ರು ನನ್ನ ಗುರುತಿಸಿ ಇವತ್ತು ಇಲ್ಲಿ ಕರ್ಕೊಂಬಂದು ನಿಲ್ಲಿಸಿದ್ದಾರೆ, ಅವ್ರ ವ್ಯಾಲಿಡೇಷನ್. ಅಲ್ಲ, ಎಷ್ಟು ಮುಖ್ಯ ಆಗುತ್ತೆ ಒಬ್ಬ ಆರ್ಟಿಸ್ಟ್ಗೆ, ಎಸ್ಪೆಷಲಿ ಪರ್ಹ್ಯಾಪ್ಸ್ ಆ್ಯಕ್ಟರ್ಗೂ. ನನ್ನ ಪ್ರಕಾರ ಆ್ಯಕ್ಟರ್ಗೆ ಇರೋ ಸ್ವಲ್ಪ ಜಾಸ್ತಿನೇ, ಬಿಕಾಸ್ ತಮ್ಮನ್ನೇ ತಾವು ಅಲ್ಲಿ ಹೊರಗೆ ಹಾಕ್ತಾ ಇದ್ದಾರೆ ಎಲ್ಲರ ಕಣ್ಣು ಮುಂದೆ ಅಲ್ವಾ. ಫಾರ್ ದಿ ವೇರಿಡ್ ಚಾಯ್ಸಸ್ ದಟ್ ಯುವ್ ಮೇಡ್, ನನಗೆ ಯಾವಾಗಲೂ ಅನ್ಸೋದು ಅಗೇನ್ ಸ್ವಲ್ಪ ನನಗೆ ನಮ್ಮನೆಯ ಮಗಳು ಅನ್ನೋ ಒಂದು ಆಲೋಚನೆಯಿಂದನೇ ನಿಮ್ಮನ್ನು ನೋಡೋದ್ರಿಂದ ನಿಮಗೆ ಮೆಂಟೋರ್ ಹುಡ್ಕೊಂಡಿದ್ದೀರಾ, ಇದಾರಾ? ನೋ, ಐ ಡೋಂಟ್ ಹ್ಯಾವ್ ಅ ಮೆಂಟೋರ್. ಬಟ್ ನನಗೇನಾದರೂ ಗೊಂದಲ ಇದ್ದಾಗ ಇಲ್ಲ ಅಪ್ರೋಚ್ ಮಾಡೋದು ಹೇಗೆ ಅಂತ ಗೊತ್ತಾಗದೇ ಇದ್ದಾಗ ನನಗೆ ಇನ್ನೊಂದು ಒಳ್ಳೇದೇನಾಯಿತು ಅಂದರೆ, ನನ್ನ ಮೊದಲನೇ ಸಿನಿಮಾದಲ್ಲಿ ನಾನು ರಾಜ್ವಿ ಶೆಟ್ಟಿ ಅವ್ರನ್ನ ಮೀಟ್ ಮಾಡಿದೆ, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು, ಆಮೇಲೆ ಬಾಲಾಜಿ ಮನೋಹರ್ ಅವರು. ಇವರು ನನ್ನ ಮೊದಲನೇ ಸಿನಿಮಾದಲ್ಲಿ ನನಗೆ ಸಿಕ್ಕಿದಂಥವ್ರು. ಬಟ್ ಇವರೆಲ್ಲರೂ ಒಂದು ರಿಫೈನ್ಡ್ ಆ್ಯಕ್ಟರ್ಸ್, ಅಂದರೆ ವೇರಿಡ್ ಲೈಕ್ ಯು ಸೇ, ಇವರು ಫಾರ್ಮುಲಾ ಆ್ಯಕ್ಟರ್ಸ್ ಅಲ್ಲ, ಒಂದೇ ಥರದ ರೋಲ್ ಮಾಡಿದವರಲ್ಲ. ಸೊ ನನಗೆ ಇನ್ಸ್ಪಿರೇಷನ್ನೇ ಇವ್ರುಗಳು. ಇವರೆಲ್ಲ ಡಿಫ್ರೆಂಟಾಗಿ ಮಾಡ್ತಾರಲ್ಲ, ಓಕೆ ಜೆಂಡರ್ ಚೇಂಜ್ ಆಗಿರ್ಬೋದು ಬಟ್ ನಾನು ಅದನ್ನು ಮಾಡ್ಬೋದಲ್ವ ಅನ್ನೋದು ಒಂದು ಅವಾಗ ಇನ್ಸ್ಪೈರ್ ಆಗಿದ್ದು. ಬಿಕಾಸ್ ದಟ್ ವಾಸ್ ಫಾರ್ಮೇಟಿವ್ ಇಯರ್ಸ್ ಆಫ್ ಮೀ ಬಿಕಮಿಂಗ್ ಅನ್ ಆ್ಯಕ್ಟರ್. ಬಿಕಾಸ್ ನನಗೆ ಝೀರೋ ನಾಲೆಜ್ ಆರ್ ಎಕ್ಸ್ಪೀರಿಯನ್ಸ್ ಬೀಯಿಂಗ್ ಅನ್ ಆ್ಯಕ್ಟರ್. ನಾನು ಹೋದೆ, ಆಡಿಷನ್ಗೆ ಏನೋ ಹೇಳಿದ್ರು, ನನ್ಗೆ ಅನ್ಸಿದ್ದು ಮಾಡಿದೆ, ಸೆಲೆಕ್ಟ್ ಆಗಿಬಿಟ್ಟೆ. ಸೊ ನನಗೆ ಹೆಂಗೆ ಅಂದರೆ ಇದೇನೋ ಒಂದು ಚೆನ್ನಾಗಿದೆಯಲ್ಲ, ನಾನು ಹೋದೆ ಮಾಡಿದೆ, ಸೆಲೆಕ್ಟ್ ಆದೆ. ಸೊ ದಿಸ್ ಇಸ್ ಲೈಕ್ ಅ ಕಾಂಪಿಟೇಷನ್ ದಟ್ ಐ ಒನ್. ಬಟ್ ನಾವು ಅದನ್ನ ಹೆಂಗೆ ಸಸ್ಟೈನ್ ಮಾಡೋದು ಇಸ್ ದ ಲರ್ನಿಂಗ್. ಯು ಅಬ್ಸರ್ವ್. ಐ ಆಲ್ವೇಸ್ ಅಬ್ಸರ್ವ್, ಐ ಮಿಮಿಕ್. ಐ ಯೂಸ್ ಟು ಬಿ ದ್ಯಾಟ್ ಇನ್ ಕಾಲೇಜ್. ಐ ಜನರಲಿ ವಾಸ್ ಲೈಕ್ ದ್ಯಾಟ್ ಆಸ್ ಅ ಚೈಲ್ಡ್. ಸೊ ಆಡ್ಕೊಳ್ಳೋದು ಇಲ್ಲ, ಅವ್ರನ್ನ ಇಮಿಟೇಟ್ ಮಾಡೋದೆಲ್ಲ ನಾನು ಚೆನ್ನಾಗಿ ಮಾಡ್ತೀನಿ, ಯಾರನ್ನಾದ್ರೂ ಇನ್ ಜನರಲ್ ಹಾಗೆ ನೋಡ್ತಾ ಕೂತ್ರೆ. ಸೊ ಇವಾಗ ನಾನು ಇವ್ರನ್ನ ಅಬ್ಸರ್ವ್ ಮಾಡಿಕೊಂಡು, ಓ ಇವ್ರು ಈ ಥರ ಮಾಡ್ತಾ ಇದ್ದಾರಾ, ಓಕೆ ಈ ಸಿಚುವೇಷನಲ್ಲಿ ಇವ್ರು ಹಿಂಗೆ ಮೋಸ್ಟ್ಲಿ ಮಾಡ್ತಾ ಇರ್ಬೋದು, ನನಗೆ ಸಿಕ್ಕಿದಾಗ ನಾನು ಹಿಂಗೆ ಮಾಡ್ತೀನಿ. ಇದು ಜಸ್ಟ್ ಬಿಕೇಮ್ ಮೈ ಓನ್ ಪ್ರಾಸೆಸ್. ಐ ಥಿಂಕ್, ಐ ಡೋಂಟ್ ನೋ, ಲೈಕ್ ಐ ವಾಸ್ ಟೆಲಿಂಗ್ ಯು, ನಾನು ಏನೂ ಡಿಫೈನೇ ಮಾಡಿಲ್ಲ ಇದುವರೆಗೂ. ಆ್ಯಂಡ್ ಮಾಡೋದು ಬೇಡ, ಮೋಸ್ಟ್ಲಿ ಡಿಫೈನ್ ಮಾಡಿಬಿಟ್ರೆ ಏನೋ ಮ್ಯಾಜಿಕ್ ಹೋಗುತ್ತೇನೋ ಅನ್ನೋ ಥರದ್ದು, ನನ್ನ ಜಿಂಕ್ಸ್ ಮಾಡೋದು ಬೇಡ ಅನ್ನೋ ಥರ ಫೀಲಿಂಗು. ಬಟ್ ಅದೇ ಆಗಿದ್ದು. ಆ್ಯಂಡ್ ಈಗಲೂ ಕೂಡ ನನಗೇನೋ ಒಂದು ಓಕೆ ಏನಾಯಿತು. ಫಾರ್ ಎಕ್ಸಾಂಪಲ್, ನಾನು ತಮಿಳಲ್ಲಿ 3 BHK ಶುರು ಮಾಡಿದಾಗ ನನಗೆ ಭಾಷೆ ಒಂದು ದೊಡ್ಡ ಒಂದು ಕಷ್ಟನೇ ಆಗಿತ್ತು ಆ್ಯಕ್ಚುಲಿ. ಬಿಕಾಸ್ ಇಲ್ಲಿ ನಮ್ಮ ಮದರ್ ಟಂಗಲ್ಲಿ ಯೋಚನೆ ಮಾಡೋ ಡೈಲಾಗ್ಸ್ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ನಾವು ಒಂದು ಎಕ್ಸ್ಟ್ರಾ ವರ್ಡ್ ಹಾಕಿದ್ರು ನಮಗೆ ವೊಕ್ಯಾಬುಲರಿ ಇದೆ. ಸೊ ಅಲ್ಲಿ ಹಂಗಲ್ಲ, ನಾನೇನೋ ಒಂದು ಹಾಕೋಕ್ಕಾಗಲ್ಲ, ಅದಕ್ಕೆ ಈಕ್ವಲೆಂಟ್ ವರ್ಡ್ ಸಿಗೋದು ಇಲ್ಲ. ಸೊ ಅದು ತುಂಬ ಯೋಚನೆ ಮಾಡ್ತಾ ಇದ್ದೆ. ಆ್ಯಂಡ್
ಸೊ ಐ ವಾಸ್ ಸ್ಟ್ರೆಸ್ಸಿಂಗ್ ಅ ಲಾಟ್. ಸೊ ನನಗೆ ಇದು ಹೆಂಗಾದರೂ ಅಲ್ಲಿ ಆಬ್ವಿಯಸ್ಲಿ ನನಗೆ ಐ ಡೋಂಟ್ ನೋ ಎನಿಬಡಿ ಟು ಶೇರ್ ದಿಸ್, ಬಟ್ ಓನ್ಲಿ ಪೀಪಲ್ ದಟ್ ಐ ಹ್ಯಾವ್ ಲೈಕ್ ಅಟ್ಲೀಸ್ಟ್ ಐ ಹ್ಯಾವ್ ಬಿಲ್ಟ್ ಅ ರಿಲೇಷನ್ಶಿಪ್ ವಿತ್ ದಿಸ್. ಸೊ ನನಗೆ ರಾಜ್ ಕಾಲ್ ಮಾಡಿಬಿಟ್ಟು ನಾನು ಹೇಳಿದಾಗ ಅಟ್ಲೀಸ್ಟ್ ಅವರಿಗೆ, ಬಿಕಾಸ್ ಅವ್ರು ಮಲಯಾಳಮಲ್ಲಿ ಮಾಡ್ತಾ ಇದ್ದಾರೆ, ನನಗೆ ನೀವು ಹೆಂಗೆ ಭಾಷೆ ನಿಮಗೂ ಗೊತ್ತಿರಲಿಲ್ಲ ಅಲ್ವಾ, ನೀವು ಹೆಂಗೆ ಮಾಡ್ತಾ ಇದ್ದೀರಾ ಆ್ಯಕ್ಟಿಂಗು, ಬಿಕಾಸ್ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಏನೋ ಯೋಚನೆ, ಇವಾಗ ಲ್ಯಾಂಗ್ವೇಜ್ ಕೂಡ ಅಲ್ಲಿ ತಲೆಯಲ್ಲಿ ಇದೆಯಲ್ಲ, ಇದೇನು ಮಾಡಬೇಕು ಅಂದಾಗ ಅವ್ರು ನನಗೆ ಆ್ಯಕ್ಚುಲಿ ನಾನು ಅಲ್ಲಿವರೆಗೂ ನಾನು ಆ ವಿಷಯ ನನಗೇ ಗೊತ್ತಿದ್ರು ಅವ್ರು ಹೇಳೋ ತನಕ ನನಗೆ ಅದು ಗೊತ್ತಾಗಲಿಲ್ಲ. ಅವ್ರು ಹೇಳಿದ್ದು ಒಂದೇ, ನೀನನ್ನು ಭಾಷೆ ಕಲಿ ಅಂತ ಯಾರು ಹೇಳಿದ್ದು, ಡೈಲಾಗ್ ಕಲಿಬೇಕು ಅಷ್ಟೇ ಅಲ್ವಾ. ಸೊ ಡೈಲಾಗ್ ಕಲಿ ಒಂದು, ನೀನು ಬೆಸ್ಟ್ ಆ್ಯಕ್ಟ್ರ್ ಅಂತ ಅವ್ರಿಗೆ ಅನ್ಸಿರೋದಕ್ಕೆ, ಇಲ್ಲ ಗುಡ್ ಆ್ಯಕ್ಟ್ರ್ ಅಂತ ಅನ್ಸಿರೋದಕ್ಕೆ ನಿನ್ನನ್ನು ಕರೆದಿದ್ದಾರೆ ಆ ಫಿಲ್ಮ್ಗಲ್ವಾ. ನೀನು ಪ್ರತಿದಿನ ಯಾಕೆ ಬೆಸ್ಟ್ ಆ್ಯಕ್ಟ್ರಸ್ ಅಂತ ಪ್ರೂವ್ ಮಾಡ್ಕೋಬೇಕು ನೀನು ಆನ್ ಸೆಟ್ಟು? ಇಟ್ಸ್ ನಾಟ್ ರಿಕ್ವೈರ್ಡ್. ನಿನ್ನ ತಲೆಯಲ್ಲಿ ಇವತ್ತು ನಾನು ಎಲ್ಲನೂ ಪರ್ಫೆಕ್ಟಾಗಿ ಹೇಳಿಬಿಟ್ರೆ ನಾನು ಇವತ್ತು ಗುಡ್ ಆ್ಯಕ್ಟ್ರಸ್ ಅನ್ಸ್ಕೊಂಡು ಮನೆಗೆ ಬರ್ತೀನಿ ಅಂತ ನೀನು ಯಾಕೆ ಹೋಗ್ತಾ ಇದ್ಯಾ, ವಿಚ್ ಇಸ್ ಸಚ್ ಅ ಗುಡ್ ಅಡ್ವೈಸ್. ಬಿಕಾಸ್ ಅದೇ ನನಗೆ ಸ್ಟ್ರೆಸ್ ಇದ್ದಿದ್ದು, ಈಗ ನಾನು ತಪ್ಪು ಮಾಡಿಬಿಟ್ರೆ ಅವ್ರ ಕಣ್ಣಲ್ಲಿ ನಾನು ಆ್ಯಕ್ಟ್ರೆಸ್ ಚೆನ್ನಾಗಿಲ್ಲ ಅಂತ ಅನ್ಸಿದ್ರೆ ಅಂತ. ಸೊ ದೇವ್ ಗಾಟನ್ ಮೀ ಫಾರ್ ಅ ರೀಸನ್. ದೇ ಆಲ್ಸೋ ನ್ಯೂ ದಟ್ ಐ ಡೋಂಟ್ ನೋ ದ ಲ್ಯಾಂಗ್ವೇಜ್. ಇದೆಲ್ಲ ನನ್ನ ತಲೆಗೆ ಬರಲೇ ಇಲ್ಲ. ಬಟ್ ವೆನ್ ಐ ಸ್ಪೋಕ್ ಟು ಹಿಮ್ ಆ್ಯಂಡ್ ಹಿ ಗೇವ್ ದಟ್ ಇನ್ಪುಟ್, the moment I heard it, I put everything down. The next day was hassle free. ತಪ್ಪು ಮಾಡಿದ್ರು okay, next take I'll take it. ಏನು that scene, that dialogue has to be perfect for a final take that they are going to finalize ಅಲ್ವಾ. ಆ ಟೇಕ್ ಕರೆಕ್ಟಾಗಿ ಮಾಡಿದ್ರೆ ಸಾಕು ನಾನು. ಸೊ until then why? And I have to give credits to Siddharth also. Like how interactive he was and how generous he was with respect to takes. He's like, take how many ever takes you want. It is not a problem. You do your thing. Because he was so confident. He's watched my previous film. He's like, nee kannadadalli hang martiya andre illu madak sadhya. Language thalali idkobeda. You just do. So all these things just boost me up, and that is how I could like function. So adu, I think it worked like that for me. ಸರ್, ನಿಮಗೆ ಮೆಂಟರ್ ಅಂತ ಯಾರಾದರೂ ಇದ್ದಾರೆ ಅಂದರೆ ಹೂ ಡು ಯು ಯೂಶಲಿ? ಗಂಡಸರಿಗೆ ಅದೊಂದು ಪ್ರಾಬ್ಲಮ್ಮು, ನಾವು ಯಾರ ಹತ್ರನೂ ಹೋಗಿ ಮೆಂಟರ್ ಮಾಡಿ ಅಂತ ಕೇಳೋದು ಕಷ್ಟನೇ. ಬಟ್ ಆರ್ ಯು ಮೇಕಿಂಗ್ ದ ರೈಟ್ ಚಾಯ್ಸಸ್ ಅಂತ ತಮಗೆ ತಾವೇ ಹೇಳ್ಕೋಬೇಕಾ, ಅಥವಾ ಯಾರನ್ನಾದ್ರೂ ಕನ್ಸಲ್ಟ್ ಮಾಡೋಕ್ಕಿದ್ದಾರಾ? ಆ ಥರ ಪರ್ಟಿಕ್ಯುಲರಾಗಿ ಯಾರೂ ಇಲ್ಲ. ಅಂದರೆ ಬೇಸಿಕಲಿ ಒಂದಿಷ್ಟು ಏನೋ ಮಾತುಕತೆ ಬಂದ ನಾನು ಶಟ್ರ್ ಹತ್ರ ಮಾತಾಡ್ತೀನಿ. ಅದು ಬಿಟ್ಟರೆ 90% ಟೈಮ್ ನಾನೇ ಮಾತಾಡ್ಕೊತೀನಿ. ಅಂದರೆ ಯಾವುದೋ ಒಂದು ಡ್ರೈವ್ ಹೋಗ್ಬಿಡ್ತೀನಿ, ಯಾವುದೋ ಕಾಫಿ ಡೇ ಹೋಗ್ತೀನಿ, ಒಂದು 2-3 ಅವರ್ ಅದೆಲ್ಲ ಕೂತು ನಾನೇ ಅನಲೈಸ್ ಮಾಡ್ಕೊತೀನಿ, ಏನಾಗ್ತಿದೆ, ಓಕೆ ಇದು ರೈಟ್ ಆಗಿ ರಾಂಗಾ ಅಂತ. ಸೊ ಈ ಥರ ನನ್ನ ಜೊತೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಪ್ರಾಪರ್ ಮೆಂಟರ್ ಅಂದರೆ ನನಗೆ ನಾನೇ ಮೋಸ್ಟ್ಲಿ. ಸರ್, ಟಿ ವಿ ಸೀರಿಯಲ್ನಲ್ಲಿ ಸಿಕ್ಕ ಸಕ್ಸಸ್ ಅದು ನಿಮಗೇನು ಮಾಡ್ತದೆ? ಇದು ಆ್ಯಕ್ಚುಲಿ ಒಳ್ಳೆ ಕ್ವಶನ್, ಯಾರೂ ಕೇಳಿಲ್ಲ. ಈ ಪ್ರಶ್ನೆ ನನಗೆ ಯಾರು ಕೇಳಿರಲಿಲ್ಲ. ಕರೆಕ್ಟ್. ನನಗಿದ್ದಿದ್ದು ಅಂದರೆ ಕಲಾವಿದ ಟಿ ವಿ ಸೀರಿಯಲ್ ಆಗಿರ್ಬೋದು, ಸ್ಮಾಲ್ ಸ್ಕ್ರೀನ್ ಆಗಿರ್ಬೋದು, ಬಿಗ್ ಸ್ಕ್ರೀನ್ ಆಗಿರ್ಬೋದು, ಅವನಿಗೆ ತನ್ನ ಕಲೆಯನ್ನು ತೋರಿಸ್ಕೋಬೇಕು ಅನ್ನೋದಿರುತ್ತೆ. ನನಗೆ ಈ ಕ್ಯಾಲಿಬರ್ ಇದೆ, ನಾನು ಇದನ್ನೆಲ್ಲ ಮಾಡಬಲ್ಲೆ ಅಂತ ತೋರಿಸ್ಕೊಳ್ಳೋಕೆ ಒಂದು ಮಾಧ್ಯಮ ಬೇಕು. ಅದು ಚಿಕ್ಕದಾದ್ರೇನು ದೊಡ್ಡದಾದ್ರೇನು ಕಲಾವಿದನಿಗೆ ಯಾವುದಾದ್ರು ಒಂದೇ ನನಗೆ. ಸೊ ನನಗೆ ಸ್ಮಾಲ್ ಸ್ಕ್ರೀನ್ ಕೊಟ್ಟಿದ್ದು ಆತದೊಂದು ಅವಕಾಶನ. ನಾನು ಫಸ್ಟ್ ಸೀರಿಯಲ್ ಮಾಡಿದಾಗ ತುಂಬ ಇನ್ನೋಸೆಂಟ್ ಕ್ಯಾರೆಕ್ಟರ್, ಅದು ನೋಡಿದ್ರೆಲ್ಲ ಪಾಪ ಅನಿಸ್ಬಿಡೋದು ಆ ಕ್ಯಾರೆಕ್ಟ್ರು. ಅದಾದಮೇಲೆ ನನಗೆ ನನಗೆ ಇಷ್ಟಕ್ಕೆ ಮುಗಿಸ್ಬಿಟ್ರೆ ಇವರು ಅಂದರೆ ನನ್ನಲ್ಲಿ ಒಳಗೆ ಬೇರೆ ಇದ್ದಾನೆ, ಒಂದು ಮಾಸ್ ಅಪೀಲ್ ಇದೆ ನನಗೆ, ನಾನು ಅದನ್ನು ತೋರಿಸ್ಬೇಕಲ್ವಾ, ಅದು ಬೇಕು ನನಗೆ. ಅಂದರೆ ಆಡಿಯನ್ಸ್ ಬೇಗ ಕನೆಕ್ಟ್ ಆಗಿದೆ ಮಾಸ್ ಅಪೀಲ್ಗೆ. ಇನ್ನೋಸೆಂಟ್ ಪಾಪ ಅಂತ ಅನಿಸುತ್ತೆ, ಬಟ್ ಮಾಸು ತುಂಬ ದೊಡ್ಡದಾಗಿ ಬ್ರಾಡಾಗಿ ರೀಚ್ ಆಗಿಬಿಡುತ್ತೆ ನಿಮಗೆ. ನನಗೆ ಸಿನಿಮಾಲ್ ದೊಡ್ಡ ನಿಂತ್ಕೋಬೇಕು ಅಂತ ಆಸೆ ಇದ್ದಿದ್ದರಿಂದ ನಾನು ಪಾಪದ ಕ್ಯಾರೆಕ್ಟರ್ ಸಿನಿಮಾಲ್ ಮಾಡ್ಕೊಂಡು ಇದ್ದರೆ ಸರ್ವೈವ್ ಆಗೋಕ್ಕಾಗಲ್ಲ. ನಾನು ಮಾಸಾಗಿ ಕ್ಲಿಕ್ ಮಾಡಿದಾಗಲೇ ಮಾತ್ರ ನೀವು ತುಂಬ ಲಾಂಗ್ ರನ್ಗೆ ಹೋಗ್ತೀರಾ ಇಂಡಸ್ಟ್ರೀಲಿ, ಸಿನಿಮಾ ಇಂಡಸ್ಟ್ರೀಲಿ. ಸೊ ನನಗೆ ಅದನ್ನು ತೋರಿಸ್ಕೋಬೇಕು ಇವಾಗ ಹೆಂಗೆ ಅಂತ ನಂಗೆ ಪ್ರಶ್ನೆ ಕಾಡಿದಾಗ ಗಿಣಿರಾಮ ಬಂತು. ಅದನ್ನು ಕತೆ ಕೇಳಿದಾಗ ಅವ್ನು ಫುಲ್ ರಗಡ ಅವನು. ಆವಾಗ ನಾನು ಕತೆ ಚೆನ್ನಾಗಿದೆ, ರಗಡಾಗಿದೆ, ಇದನ್ನು ನಾನು ಮಾಡಿದ್ರೆ ರೀಚ್ ಆಗ್ಬೋದು, ಅಂದರೆ ನನ್ನ ಕೆಪಾಸಿಟಿನ ಜನಕ್ಕೆ ತೋರಿಸ್ಬೋದು. ಎಂಡ್ ಆಫ್ ದ ನಂಗೆ ಬೇಕಾಗಿದ್ದೆ ಜನ ನನ್ನ ನೋಡಬೇಕು, ಅಪ್ರಿಷಿಯೇಟ್ ಮಾಡಬೇಕು, ಗುರುತಿಸಬೇಕು, ಇವನೊಬ್ಬ ಕ್ಯಾಲಿಬರ್ ಇರೋಂಥ ಆ್ಯಕ್ಟರ್ ಅಂತ ಗೊತ್ತಾಗಬೇಕು ಅನ್ನೋದು ನನಗಿತ್ತು. ಸೊ ಆ ಕ್ಯಾರೆಕ್ಟರ್ ಬಂದಾಗ ನೋಡಿದೆ, ರಗಡಾಗಿತ್ತು, ಮಾಸ್ ಆಗಿತ್ತು. ಬಟ್ ಬರೀ ಮಾಸೇ ವರ್ಕ್ ಆಗಲ್ಲ ನಂಗೆ. ಅದು ನನ್ನ ಹತ್ರ ಒಂದು ಕಾಮಿಡಿ ಟೈಮಿಂಗ್ ಇದೆ. ನಾನು ನೋಡಿದ್ರೆ ನಂಗೆ ಕಾಮಿಡಿ ಮಾಡ್ತೀನಿ ಯಾರಿಗೂ ಅನ್ಸೋದೇ ಇಲ್ಲ. ಎಲ್ಲರೂ ತುಂಬ ಸೀರಿಯಸ್ ಆಗಿರ್ತೀಯ, ಹಿಂಗೆ ಇರ್ತೀಯ ಅಂತಾರೆ, ಬಟ್ ನನಗೆ ಒಳ್ಳೆ ಕಾಮಿಡಿ ಟೈಮಿಂಗ್ ನನಗಿದೆ, ನನಗೆ ಗೊತ್ತದು. ಸೊ ನಾನು ಅವಾಗ ಡೈರೆಕ್ಟರ್ ಹತ್ರ ಮಾತಾಡ್ಬೇಕಾದ್ರೆ, ಸರ್ ಒಂಚೂರು ಕಾಮಿಡಿ ಆ್ಯಡ್ ಮಾಡೋಣ ಹಿಂಗೆ ಅಂತ ಹೇಳಿದೆ ಅವ್ರಿಗೆ, ಪ್ರೀತಮ್ ಶೆಟ್ಟಿ ಅಂತ. ಸೊ ಅವರು ಮಾಡೋಣ, ಮಾಡಿ ನೋಡಿ, ವರ್ಕ್ ಆದ್ರೆ ನೋಡೋಣ ಅಂತ ಏನೋ ಹೇಳಿದ್ರು. ಸೊ ಏನೋ ಒಂದು ಚಿಕ್ಕದೇನೋ ಮಾಡಿದ್ವಿ, ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಡ್ತು. ಆಮೇಲೆ ಅದು TRPನೂ ರೈಸ್ ಆಗ್ಬಿಡ್ತು. ರೈಟ್ರಿಗೂ ಅವಾಗ ತಲೆಗೆ ಬಂತು, ಇವನು ಟೈಮಿಂಗ್ ಚೆನ್ನಾಗಿದೆ ಕಾಮಿಡಿ ಅಂದ್ಕೊಂಡು ಕಾಮಿಡಿ ಆ್ಯಡ್ ಮಾಡೋದ್ರ ಜೊತೆಗೆ ಎಮೋಷ್ನಲ್ಲು, ಪ್ರೀತಿ, ಕಾಮಿಡಿ, ಮಾಸು ಎಲ್ಲವನ್ನೂ ಆ್ಯಡ್ ಮಾಡಿಕೊಟ್ರು. ಆ ಕ್ಯಾರೆಕ್ಟರ್ ಹಂಗೆ ಬಿಲ್ಡ್ ಆಗ್ತಾ ಹೋಯಿತು. ಸೊ ಅಲ್ಲಿ ಜನಕ್ಕೆ ಓಕೆ, ಇವನ್ನೆಲ್ಲವನ್ನೂ ಮಾಡಬಲ್ಲ ಒಬ್ಬ ನಟ, ಇವನಿಗೆ ಕೊಟ್ಟರೆ ಯಾವ ಕ್ಯಾರೆಕ್ಟರ್ ಕೂಡ ಬೇಕಾದ್ರೂ ಸಂಪೂರ್ಣವಾಗಿ ಶ್ರದ್ಧೆಯಿಂದ ಮಾಡ್ತಾನೆ ಅನ್ನೋದು ಇತ್ತು. ಅದನ್ನು ಅಲ್ಲಿ ತೋರಿಸ್ಕೋಬೇಕಿತ್ತು, ಅದು ನನಗೆ ಕೊಡ್ತು. ಅದು ಕೊಟ್ಟಿದ್ದಕ್ಕೆ ಇವರು ಆ ಕತೆ ಬರೆಯೋಕ್ಕೆ ಸಾಧ್ಯ ಆಯಿತು. ಇಲ್ಲಿ ಅವ್ರಿಗೆ ಆ ಕತೆ ಆ ಲೈನ್ ಸಿಕ್ಕಾಗ ಇವ್ರಿಗೆ ನಾನು ತಲೆಗೆ ಬಂದೆ,
ಇವನ ಹತ್ರ ಇದು ಮಾಡಿಸ್ಬೋದು, ಯಾಕಂದರೆ ನನ್ನ ಎಲ್ಲವೂ ಗೊತ್ತು ಅವ್ರಿಗೆ, ತುಂಬ ಹತ್ತಿರದಿಂದ ನೋಡಿದ್ದಾರೆ, ನನ್ನ ಮಾಸು ಗೊತ್ತು, ನನ್ನ ಲವ್ ಗೊತ್ತು, ನನ್ನ ಎಮೋಷನ್ ಗೊತ್ತು, ಪ್ರತಿಯೊಂದು ಅವ್ರಿಗೆ ಗೊತ್ತಿರೋದ್ರಿಂದ ನನಗೆ ಆ ಟಿ ವಿ ಮಾಧ್ಯಮ ನಂಗೆ ಅನುಕೂಲ ಆಗಿದ್ದು ಈ ಥರ. ಅದು ನನಗೆ ಈ ಸಿನಿಮಾ ತಂದು ಕೊಡ್ತು. ಒಳ್ಳೆ ಉತ್ತರ ಸರ್. ಒಂದು ಲೈನ್ ಅಂತ ಒಂದು ಮಾತು ಬಂತಲ್ವ ಸರ್, ಸುಧೀರ್ ಅವರು ಇದರ ಬರಹಗಾರರಲ್ಲ, ಸುಧಿ ಆರ್ಯನ್. ಸುಧಿ, ಅವರು ನಿಮಗೆ ಹೇಳಿದ್ದೇನು ಮೊದಲು? ಸುಧಿ, ನಾನು ಮತ್ತು ಸುಧಿ ಮಂಗಳೂರಲ್ಲಿ ಇನ್ನೊಂದು ಸಿನಿಮಾಗೆ ಕೂತ್ಕೊಂಡು ರೈಟಿಂಗ್ ಮಾಡ್ತಾಯಿದ್ವಿ, ಮಂಗಳಾಪುರಂ ಅಂತ ಒಂದು ಸಿನಿಮಾ. ಆ ಸಿನಿಮಾಗೆ ರೈಟಿಂಗ್ ಮಾಡ್ತಾಯಿದ್ವಿ. ಸೊ ಅಲ್ಲಿಂದ ಅಲ್ಲಿ ಆ ರೈಟಿಂಗ್ ಮುಗೀತಾ ಬಂತು, ಇನ್ನೇನು ನಾನು ಬೆಂಗಳೂರಿಗೆ ಬರಬೇಕು ಮತ್ತೆ. ಸೊ ಆ ಟೈಮಲ್ಲಿ ನಾವು ತುಂಬ ಕ್ಲೋಸ್ ಆಗಿದ್ವಿ. ಸೊ ನಾನು ಶೇರ್ ಮಾಡ್ಕೊಂಡಿದ್ದೆ, ಇಲ್ಲ ನನಗೆ ಡೈರೆಕ್ಷನ್ ಮಾಡಬೇಕು ಸಿನಿಮಾದ್ದು. ಸೊ ಆವಾಗೊಂದು ನಂದು ಬೇರೆ ಒಂದು ಕಥೆ ಇತ್ತು ರೆಡಿಯಾಗಿ. ಸೊ ಅದನ್ನು ಅವನಿಗೆ ಲೈನ್ಗಳನ್ನು ಅವನಿಗೂ ಹೇಳಿದ್ದೆ, ಅವನು ಇಷ್ಟಪಟ್ಟಿದ್ದ. ಅದನ್ನು ಅಪ್ರೋಚ್ ಮಾಡ್ತಾಯಿದ್ವಿ. ಅದು ಬೇರೆ ಥರದ ಕತೆ, ಅಂದರೆ ಸರ್ನೆಲ್ಲ ಹೀರೋಯಿನ್ ಈ ಥರದ್ದು ಎಂತ ಇಲ್ಲ ಅದರಲ್ಲಿ, ಆ ಥರದ್ದೊಂದು ಕತೆ. ಸೊ ಅದನ್ನು ಹೇಳಿದಾಗ ಅವನು ನನ್ನ ಹತ್ರ ಒಂದು ಸ್ಟೋರಿ ಇದೆ, ಒಂದು ಸತಿ ಕೇಳಿ ನೀನು ಅಂತ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವನು ನನಗೆ ಕಂಪ್ಲೀಟಾಗಿ ಒಂದು ನರೇಷನ್ ಕೊಡ್ತಾನೆ. ಅದರಲ್ಲಿ ಇವಾಗ ಏನು ನಾವು ಸಿನಿಮಾದಲ್ಲಿ ಈಗ ಏನು ಉಳಿದಿದೆ, ಇದರ ಸ್ಟಾರ್ಟ್ ಇತ್ತು, ಇದರ ಎಂಡ್ ಇತ್ತು, ಇದರ ಮಧ್ಯದಲ್ಲಿ ಒಂದಿಷ್ಟು ವಿಷಯಗಳು ಅದು ನೀಟಾಗಿತ್ತು. ಈ ದಸರಾ, ಹುಲಿವೇಷ ಇದೆಲ್ಲ ಅದರಲ್ಲಿ ಆಲ್ರೆಡಿ ಇತ್ತು ಮಾರ್ನ ಮೇಲೆ. ಸೊ ಅದನ್ನು ಕೇಳಿದಾಗ ನಂಗೆ ತುಂಬ ಇಂಪ್ರೆಸಿವ್ ಅನಿಸ್ತು. ಅಲ್ಲಿ ಒಬ್ಬ ಹೀರೋ ಅನ್ನೋದು ಒಂದು ಸ್ಟ್ಯಾಂಡ್ ತೊಗೊಳ್ಳೋದಿರುತ್ತೆ, ಒಂದು ಹೀರೋಯಿನ್ ಅನ್ನೋ ಕ್ಯಾರೆಕ್ಟರ್ ಇದೆ. ಸೊ ಈಗ ಹೀರೋ ಅಂದರೆ ನನಗೆ ಯಾರನ್ನ ಅಪ್ರೋಚ್ ಮಾಡ್ಬೋದು ಅಂದಾಗ ತಲೆ ಬಂದಿದ್ದೆ ಋತ್ವಿಕ್ ಅವರು. ಸೊ ಆವಾಗ ನನಗೆ ಇಲ್ಲ, ಇದನ್ನು ನಾನು ಇವರಿಗೆ ಅಪ್ರೋಚ್ ಮಾಡಿದ್ರೆ ಇದು ಏನಾದರೂ ಆಗ್ಬಹುದು ಅಂತ ಅನಿಸಿ, ಸೊ ನಾನು ಅವ್ರಿಗೆ ಹೋಗಿ ಆ ಲೈನ್ನ ಕಂಪ್ಲೀಟ್ ಅವನೇನು ನನಗೆ ಕಥೆಯನ್ನು ಹೇಳಿದ್ದಾನೆ ಅದಿಷ್ಟನ್ನು ನಾನು ಅವ್ರಿಗೆ ಹೇಳ್ತೀನಿ. ಆಗ ಅದೇ ಅವರಂದರೆ ಈ ಸ್ಟಾರ್ಟ್ ಇದೆ, ಎಂಡ್ ಇದೆ, ಈ ಮಧ್ಯಭಾಗದಲ್ಲಿ ಒಂದಿಷ್ಟಿದೆ, ಇದು ಕಂಪ್ಲೀಟ್ ಫಿಲ್ಲಪ್ ಆಗಿದ್ರೆ ಅವಾಗ ಒಂದು ಐಡಿಯಾ ಸಿಗುತ್ತೆ, ಕಂಪ್ಲೀಟ್ ಒಂದು ಪಿಕ್ಚರ್ ಸಿಗುತ್ತೆ ನನಗೂ ಕೂಡ, ಏನಿದು ಕತೆ ಅನ್ನೋ ಥರದಲ್ಲಿ. ಸೊ ಅದನ್ನು ಮಾಡ್ಕೊಂಬನ್ನಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಒಂದು 6 ತಿಂಗಳು ಸ್ಪೆಂಡ್ ಮಾಡ್ತೀನಿ. ಒಂದು 6 ತಿಂಗಳು ಕೂತ್ಕೊಂಡು ಅದನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದು ಸ್ಟ್ರಕ್ಚರ್ ಅಂತ ರೆಡಿ ಆಗುತ್ತೆ. ಸೊ ಅದಾದಮೇಲೆ ಮತ್ತೆ ಭೇಟಿಯಾಗಿ ಅವ್ರಿಗೆ ಅದನ್ನು ಹೇಳಿದಾಗ ಅವ್ರು ಕಂಪ್ಲೀಟಾಗಿ ಇಂಪ್ರೆಸ್ ಆಗ್ತಾರೆ. ಸೊ ಇಲ್ಲ ಇದನ್ನು ಮಾಡೋಣ ಅನ್ನೋ ಥರದಲ್ಲಿ. ಅವಾಗ ಇನ್ನೂ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಸ್ ಇದನ್ನು ಯಾವುದೂ ಬರ್ತಿರಲಿಲ್ಲ. ಕಂಪ್ಲೀಟ್ ಒಂದು ಸ್ಟ್ರಕ್ಚರ್ ಹಿಂಗೆ ಆಗುತ್ತೆ ಅನ್ನೋವಂಥದ್ದೊಂದು ಸ್ಟ್ರಕ್ಚರ್ ಆಗಿತ್ತು ಅಷ್ಟೇ. ಸೊ ಅದಾದಮೇಲೆ ಅವರಿಗೆ ಇಷ್ಟ ಆಗಿ ಪ್ರೊಡ್ಯೂಸರ್ ಹುಡುಕಾಟಗಳು ಶುರುವಾಗುತ್ತೆ. ಆವಾಗ ಅದಕ್ಕೊಂದು 6 ತಿಂಗಳು 7 ತಿಂಗಳು ಟೈಮ್ ಸಿಗುತ್ತೆ. ಅದಾದಮೇಲೆ ನಿಶಾಂತ್ ಸರ್ ಸಿಗ್ತಾರೆ. ನಿಶಾಂತ್ ಸರ್ ಸಿಕ್ಕಿ ಅವರಿಗೆ ಕಥೆ ಇಷ್ಟ ಆಗುತ್ತೆ. ಅಂದರೆ ನಾವೇನು ಸ್ಟ್ರಕ್ಚರ್ ಮಾಡ್ಕೊಂಡಿದ್ದೀವಿ ಇದೇ ಸ್ಟ್ರಕ್ಚರ್ನ ನಾನು ಹೋಗಿ ಹೇಳಿರುವಂಥದ್ದು. ಸೊ ಅದು ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಅದಾದಮೇಲೆ ಟೀಸರ್ ಶೂಟ್ ಮಾಡಿ ಒಂದೆರಡು ಸೀನ್ ಶೂಟ್ ಮಾಡ್ಕೊಂಬಂದರೆ ನನಗೊಂದು ಐಡಿಯಾ ಸಿಗುತ್ತೆ, ನೀವು ಸಿನಿಮಾ ಮಾಡ್ಬೋದಾ ಹೇಗೆ ಅಂತಂಥೇಳಿ. ಸೊ ಆವಾಗ ನಾವಿಬ್ಬರು ಒಂದು 5 ದಿವಸ ಹೋಗ್ತೀವಿ ಕುಂದಾಪುರಕ್ಕೆ, ಒಂದಿಷ್ಟು ಲೊಕೇಶನ್ ಎಲ್ಲ ಹುಡುಕ್ತೀವಿ, ಎಲ್ಲ ಮಾಡಿ ಅದು ಮತ್ತೆ ಸುದ್ದಿ ನನ್ನನ್ನು ಬಂದು ಜಾಯ್ನ್ ಆಗ್ತಾನೆ ಅಲ್ಲಿ ಟೀಸರ್ ಶೂಟ್ಗೆ ಅಂತ ನಾವು ಹೋದಾಗ. ಸೊ ಅಲ್ಲಿ ಒಂದು ಸಿನಿಮಾದೇ ಒಂದು ಪರ್ಟಿಕ್ಯುಲರ್ ಸೀನ್ನ ಶೂಟ್ ಮಾಡಿಕೊಂಡು ಬರ್ತೀವಿ. ಅದು ಲಿಟ್ರಲಿ 2 ದಿನದಲ್ಲಿ ಶೂಟ್ ಮಾಡಿರೋದು, ಅದು 2 ನೈಟ್, 2 ರಾತ್ರಿ. ಸೊ 2 ರಾತ್ರಿಯಲ್ಲಿ ಹೋಗಿ ಶೂಟ್ ಮಾಡ್ಕೊಂಬರ್ತೀವಿ. ಅದನ್ನೇ ನೀಟಾಗಿ ಒಂದು ಟೀಸರ್ ಥರ ಕಟ್ ಮಾಡಿ ನಾವು ಬಿಡ್ತೀವಿ. ಅದಾದಮೇಲೆ ಪ್ರೊಡ್ಯೂಸರ್ಗೆ ಇಲ್ಲ ಇವರು ಪಕ್ಕ ಆಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ ಅವ್ರಿಗೆ, ಇಲ್ಲ ಈ ಟೀಮ್ ಜೊತೆ ನಾನು ವರ್ಕ್ ಮಾಡ್ಬೋದು ಅಂತ ನಿಶಾಂತ್ ಸರ್ಗೆ. ಸೊ ನಿಶಾಂತ್ ಸರ್ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಆಮೇಲೆ ನಂಗೆ ಮಂಗಳೂರಲ್ಲಿ ಒಂದು ಆಫೀಸ್ ಹಾಕ್ಕೊಟ್ರು, ಯಾಕಂದರೆ ಸುದ್ದಿ ಬೆಂಗಳೂರು ಬರೋಲ್ಲ, ಸೊ ಮಂಗಳೂರಲ್ಲೇ ಇರೋನು. ಸೊ ನನಗೆ ಮಂಗಳೂರಲ್ಲಿ ಆಫೀಸ್ ಹಾಕ್ಕೊಡ್ತಾರೆ. ಸೊ ಅಲ್ಲಿ ನಾನು ಕೂತ್ಕೊಂಡು ನೆಕ್ಸ್ಟ್ ಏನು ಕಂಪ್ಲೀಟಾಗಿ ಸ್ಕ್ರೀನ್ ಪ್ಲೇ ಡೈಲಾಗ್ನ ನೀಟಾಗಿ ಬರೆದು ನಾವು ಶೂಟಿಗೆ ಹೊರಡ್ತೀವಿ. ಓ ಲವ್ಲಿ.